1 ಅಂದರೆ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಮೊದಲ ಪ್ಲೇಸಲ್ಲಿರುವಂಥ ಹುದ್ದೆ ಯಾವುದಂದರೆ ಅದು ರಾಷ್ಟ್ರಪತಿ ಹುದ್ದೆ. ಪ್ರಧಾನಮಂತ್ರಿ 3ನೇ ಪ್ಲೇಸಲ್ಲಿ ಉಂಟು. ಆ ಒಂದು ಇದರಿಂದ ಅಧಿಕಾರ ಹೆಚ್ಚು ಪ್ರಧಾನಮಂತ್ರಿಗೆ, ಕಡಿಮೆ ರಾಷ್ಟ್ರಪತಿಗೆ. ಸ್ಯಾಲರಿ ಹೆಚ್ಚು ರಾಷ್ಟ್ರಪತಿಗೆ, ಕಡಿಮೆ ಪ್ರಧಾನಮಂತ್ರಿಗೆ. ಸೇಮ್ ಇಲ್ಲಿ ಸಹ ಅಷ್ಟೇ. ಲೋಕಸಭಾ ಸ್ಪೀಕರ್ ಮತ್ತು ರಾಜ್ಯಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ಮತ್ತು ರಾಜ್ಯಸಭಾ ಸ್ಪೀಕರ್ ಆಲ್ಮೋಸ್ಟ್ ಒಂದೇ ಕೆಲಸ ಮಾಡ್ತಾರೆ. ಒಂದು 2% ಹೆಚ್ಚು ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಇವರಿಗೆ ರೈಟ್ಸ್ ಉಂಟು. ಯಾರಿಗೆ ಯಾವುದಂತ ಎಕ್ಸಾಂಪಲ್ ಜಂಟಿ ಅಧಿವೇಶನ ನೋಡಿ ಅಂತೆ. ಜಂಟಿ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ಅದು ಲೋಕಸಭಾ ಸ್ಪೀಕರ್ ವಹಿಸ್ಕೊಳ್ತಾರೆ. ಅದನ್ನು ಇಲ್ಲಿ ರಾಜ್ಯಸಭಾ ಸ್ಪೀಕರ್ ಅವರು ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ವಹಿಸ್ಕೊಳ್ಳಿಕ್ಕೆ ಇಲ್ಲ. ಯಾಕೆಂದರೆ ರಾಜ್ಯಸಭಾ ಸ್ಪೀಕರೇ ಹುದ್ದೆ ಇಲ್ಲ. ಅಲ್ಲಿ ಯಾರು ಅವರ ರಾಜ್ಯಸಭಾ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ? ಅದು ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಆ ಒಂದು ಇದರಿಂದ. ಮತ್ತು ಇವರಿಗೆ ಸ್ಯಾಲರಿ 4 ಲಕ್ಷ, ಇವರಿಗೆ 2,50,000. ರೀಸನ್ ಏನು? ಇವರು ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 2ನೇ ಪ್ಲೇಸಲ್ಲಿದ್ದಾರೆ, ಇವರು 6ನೇ ಪ್ಲೇಸಲ್ಲಿದ್ದಾರೆ. ಬಟ್ ಇವರಿಗೆ ಅಧಿಕಾರ ಹೆಚ್ಚುಂಟು, ಇವರಿಗೆ ಅಧಿಕಾರ ಕಡಿಮೆ ಉಂಟು. ಹುದ್ದೆ ಒಂದೇ, ಆಚೆ ಈಚೆ ಆಗ್ತದೆ ನೋಡಿ. ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷನಾಗಿ ಪ್ರಸ್ತುತ ಮಾಸಿಕ ತಿಂಗಳಿಗೆ 4 ಲಕ್ಷ ರೂಪಾಯಿಗಳನ್ನು ಏನು ಮಾಡ್ತಾರೆ ಅಂದರೆ ವೇತನವನ್ನು ಪಡೀತಾರೆ. ಇನ್ನೊಂದು ನಿಮಗೆ ಡೌಟ್ ಬರ್ಬೋದು. ಈಗ ರಾಷ್ಟ್ರಪತಿಯವರು ಮರಣ ಆಗ್ತದೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ. ಈ ಟೈಮಲ್ಲಿ ಯಾರು ಬರ್ತಾರೆ ರಾಷ್ಟ್ರಪತಿ ಹುದ್ದೆಗೆ? ಯಾರು ಬರ್ತಾರೆ? ಉಪರಾಷ್ಟ್ರಪತಿಯವರು ಬರ್ತಾರೆ. ಯಾರು ಬರ್ತಾರೆ? ಉಪರಾಷ್ಟ್ರವರು ಬರ್ತಾರೆ. ಎಷ್ಟು ತಿಂಗಳು ಇರ್ತಾರೆ ಅವರು? 6 ತಿಂಗಳು ಅಥವಾ 6 ತಿಂಗಳ ತನಕ ಇರ್ಬೋದು, ಅದಕ್ಕಿಂತ ಹೆಚ್ಚು ಇರಬಾರ್ದು. ಮತ್ತು ಅವರು ರಾಷ್ಟ್ರಪತಿಯವರು ಆಯ್ಕೆ ಆಗ್ತಾರೆ. ಈಗ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಹುದ್ದೆಗೆ ಬಂದ ತಕ್ಷಣ ಅವರಿಗೆ ಸ್ಯಾಲರಿ ಎಷ್ಟು ಅಂತ ಬಂದರೆ ಅದು 5 ಲಕ್ಷ. ಇಲ್ಲಿ ನಾನು ನಿಮಗೆ ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಪರಾಷ್ಟ್ರಪತಿಯಾದವನು ಏನಾದರೂ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ, ರಾಷ್ಟ್ರಪತಿ ಹುದ್ದೆಗೆ ಏನಾದರೂ ಬಂದಾಗ ಈ ರಾಷ್ಟ್ರಪತಿಗೆ ಏನೆಲ್ಲ ಸೌಲಭ್ಯ ಉಂಟು ಅದೆಲ್ಲ ಯಾರಿಗೆ ಸಿಗ್ತದೆ? ಉಪರಾಷ್ಟ್ರಪತಿಗೆ ಸಿಗ್ತದೆ. ಅಂದರೆ ರಾಷ್ಟ್ರಪತಿ ಏನೆಲ್ಲ ಕೆಲಸ ಮಾಡ್ತಾರೆ ಅದನ್ನೆಲ್ಲ ಯಾರು ಕೆಲಸ ಮಾಡ್ತಾರೆ ಅಂದರೆ ಈ ಉಪರಾಷ್ಟ್ರಪತಿ ಕೆಲಸ ಮಾಡ್ತಾರೆ. ಯಾವಾಗ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗ್ತದೋ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹುದ್ದೆ ಖಾಲಿ ಆಗ್ತದೋ ಆ ತಕ್ಷಣ ಯಾರು ಬರ್ತಾರೆ? ಉಪರಾಷ್ಟ್ರಪತಿಗಳು ಬರ್ತಾರೆ. ಯಾವ ಪ್ಲೇಸಿಗೆ? ರಾಷ್ಟ್ರಪತಿಗಳ ಪ್ಲೇಸಿಗೆ. ಅವರು ಬಂದ ತಕ್ಷಣ ಅವರಿಗೆ ಯಾವ ಕಾಯ್ದೆ ಜಾರಿ ಆಗ್ತದೆ? ರಾಷ್ಟ್ರಪತಿಗಳಿಗೆ ಏನೆಲ್ಲ ಸೌಲಭ್ಯ ಉಂಟು, ಎಷ್ಟು ಸ್ಯಾಲರಿ ಉಂಟು ಅದೆಲ್ಲ. ಈಗ 6 ತಿಂಗಳು ಏನಾದರೂ ಇವರು ಉಪರಾಷ್ಟ್ರಪತಿಯಾದವರು ಕಂಟಿನ್ಯೂಸ್ ಕೆಲಸ ಮಾಡಿದರೆ 6 ತಿಂಗಳು ಸಹ ಇವರ ಸ್ಯಾಲರಿ ಎಷ್ಟಂದರೆ 4 ಲಕ್ಷ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಈಗ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು. ನಾನು ಆಗ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಯಾರು ಹಾಗಾದ್ರೆ ನಿರ್ವಹಿಸ್ತಾರಂತ ಬಂದರೆ ಉಪರಾಷ್ಟ್ರಪತಿ ಹುದ್ದೆ ಇಲ್ಲಿ ಯಾರು ಬೇಕಂತಿಲ್ಲ. ಅಲ್ಲಿ ರಾಜ್ಯಸಭೆ ಹುದ್ದೆಗೆ ಯಾವುದುಂಟಂದರೆ ಒಂದು ಪರ್ಯಾಯ ವ್ಯವಸ್ಥೆ ಉಂಟು. ಯಾರು ಅಲ್ಲಿರುವಂಥ ಮೆಂಬರ್ಸ್ ಒಬ್ಬರು ಏನು ಮಾಡ್ತಾರೆ ಅಂದರೆ ಉಪಸಭಾಪತಿ ಏನಿದ್ರು ನೋಡಿ, ಅಲ್ಲಿ ರಾಜ್ಯಸಭೆಯಲ್ಲಿ ಉಪಸಭಾಪತಿ ಅನ್ನುವಂಥ ಒಬ್ಬ ಸದಸ್ಯನನ್ನು ಅಲ್ಲಿಯ ಸದಸ್ಯರು ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ತಾರೆ. ಆ ಒಬ್ಬ ಉಪಸಭಾಪತಿ ಏನು ಮಾಡ್ತಾನೆ ಅಂದರೆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾನೆ. ಇದು ನಿಮಗೆ ಗೊತ್ತಿರಲಿ. ಅದು ಹೇಳ್ತಿರುವಂಥದ್ದು. ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಸಂವಿಧಾನದ 2ನೇ ಅನುಸೂಚಿ ಅನ್ವಯ ರಾಷ್ಟ್ರಪತಿಗಳ ಸಮಾನವಾದ ವೇತನ ಮತ್ತಿತರ ಸೌಲಭ್ಯವನ್ನು ಪಡೀತಾರೆ. ನಾನೀಗೇನು ಎಕ್ಸ್ಪ್ಲೇನ್ ಮಾಡಿದಲ್ವಾ ಅದೇ. ಯಾವಾಗ ಉಪರಾಷ್ಟ್ರಪತಿಯಾದವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೋ ಆ ತಕ್ಷಣ ಏನು ಮಾಡ್ತಾರೆ ಅಂದರೆ ಅವರಿಗೆ ರಾಷ್ಟ್ರಪತಿಗಿದ್ದಂಥ ಎಲ್ಲ ಒಂದು ಸೌಲಭ್ಯಗಳು ನಮಗೆ ಎಲ್ಲಿ ಸಿಗ್ತದೆ ಅಂದರೆ 2ನೇ ಅನುಸೂಚಿಯಲ್ಲಿ ಸಿಗ್ತದೆ. 2ನೇ ಅನುಸೂಚಿ ಅಂತ ಒಟ್ಟು ನಮ್ಮಲ್ಲಿ 12 ಅನುಸೂಚಿ ಉಂಟು. ಅದರಲ್ಲಿ 2ನೇ ಅನುಸೂಚಿಯಲ್ಲಿ ನೀವು ನೋಡಿರ್ಬೋದು ರಾಷ್ಟ್ರಪತಿಗಳಿಗೆ ಸೌಲಭ್ಯಗಳೆಲ್ಲ, ರಾಷ್ಟ್ರಪತಿ ರಾಜ್ಯಪಾಲರಿಗೆಲ್ಲ ಏನೆಲ್ಲ ಸೌಲಭ್ಯ ಉಂಟು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಸೌಲಭ್ಯ ಉಂಟು ಅವರಿಗೆ ಏನು ಸಿಗ್ತದೆ ಅಂದರೆ ಉಪರಾಷ್ಟ್ರಪತಿಗೆ ಸಿಗ್ತದೆ. ಇದೆಲ್ಲ ನಿಮಗೆ ಗೊತ್ತಿರಲಿ. ಇನ್ನು ವಿವಾದಗಳ ಕುರಿತು ನ್ಯಾಯಾಂಗದ ವಿಚಾರಣೆ. ನಾನು ಆಗ ಹೇಳಿದೆ 71ನೇ ವಿಧಿ. ಯಾರು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ಮಾಡ್ತಾರೆ ಅಂದರೆ ಅದು ಸುಪ್ರೀಂ ಕೋರ್ಟ್ನ ಚುನಾವಣೆ ಮಾಡುವವರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಬಟ್ ಇಲ್ಲಿ ಅಂತಿಮ ತೀರ್ಪು ಅವರ ಒಂದು ವಿವಾದಗಳನ್ನು ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್. ಅದೇ ಹೇಳ್ತಿರುವಂಥದ್ದು. ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ಎಲ್ಲ ವಿವಾದಗಳ ಕುರಿತು ಭಾರತದ ಸರ್ವೋಚ್ಚ ನ್ಯಾಯಾಲಯದ 5 ನ್ಯಾಯಾಧೀಶರ ಪೀಠ ನೋಡಿ. ಈಗ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ವಿವಾದ ಇದ್ದರೆ
ಅದನ್ನು ಬಗೆಹರಿಸಬೇಕು. ಯಾರು ಬಗೆಹರಿಸ್ತಾರೆ? ಸುಪ್ರೀಂ ಕೋರ್ಟ್ ಬಗೆಹರಿಸ್ತದೆ. ಇದರಲ್ಲಿ ಟೋಟಲ್ ಎಷ್ಟು ಜನರ ಪೀಠ ಬಗೆಹರಿಸ್ತದೆ ಅಂದರೆ 5, ಅಂದರೆ 4+1 ಒಟ್ಟು 5. ಒಬ್ಬ ಯಾರು? ಮೇನ್ ಚೀಫ್ ಜಡ್ಜ್, ಒಬ್ಬ ಜಡ್ಜ್, ಅದಾದ್ಮೇಲೆ 4 ಜನ ಸದಸ್ಯರು, ಒಟ್ಟು 5 ಜನರ ಪೀಠ ಏನು ಮಾಡ್ತಂದರೆ ಬಗೆಹರಿಸ್ತದೆ. ಇವರು ಕೊಟ್ಟಂಥ ತೀರ್ಪನ್ನು ಏನು ಮಾಡಲಿಕ್ಕಿಲ್ಲ, ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಇವರ ತೀರ್ಪು ಏನಾಗಿರ್ತದೆ ಅಂದರೆ ಫೈನಲ್ ಆಗಿರ್ತದೆ. ಇಲ್ಲಿ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಗಳ ಚುನಾವಣೆ ನಡೆಸುವವರು ಯಾರು? ಚುನಾವಣಾ ಆಯೋಗ. ಬಟ್ ಇದನ್ನು ಚುನಾವಣೆಗಳಿಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್. ಅದಾದಮೇಲೆ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಅಂತಿಮವಾಗಿದ್ದು ಯಾವುದೇ ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ನಾನು ಆಗ ಹೇಳ್ದಲ್ವಾ, ಇಲ್ಲಿ ಫೈನಲ್ ಡಿಸಿಷನ್ ಸುಪ್ರೀಂ ಕೋರ್ಟೇ, ಬೇರೆ ಯಾವುದೇ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಓಕೆ, ಇದು ಆಯಿತು. ಇನ್ನು ಯಾವಾಗೆಲ್ಲ ಉಪರಾಷ್ಟ್ರಪತಿ ಹುದ್ದೆ ತೆರವಾಗ್ಬೋದು ಅಂದರೆ ಯಾವಾಗೆಲ್ಲ ಉಪರಾಷ್ಟ್ರಪತಿ ಹುದ್ದೆ ಏನಾಗ್ಬೋದು, ಖಾಲಿ ಇರ್ಬೋದು? 5 ವರ್ಷಗಳ ಅಧಿಕಾರ ಮುಗಿದ ನಂತರ. ಹೌದು, ಮಾಮೂಲಿ. ಒಬ್ಬ ಉಪರಾಷ್ಟ್ರಪತಿ ಎಷ್ಟು ವರ್ಷ ಅಧಿಕಾರವದಿರ್ಬೋದು? 5 ವರ್ಷ ಮಾತ್ರ. ಮತ್ತೆ ಅವನೇ ಆಗಬೇಕಂದ್ರೆ ಮತ್ತೊಮ್ಮೆ ಎಲೆಕ್ಷನ್ ನಡಿಬೇಕು. ಕಂಟಿನ್ಯೂಸ್ ಅವನೇ ಆಗಿರಬೇಕಂದ್ರೆ ಮತ್ತೊಮ್ಮೆ ಎಲೆಕ್ಷನ್ ನಡಿಬೇಕು, ಮತ್ತೆ ಅವನೇ ಆಗ್ಬೋದು. ಅದನ್ನು ಬಿಟ್ಟು 6 ವರ್ಷ 7 ವರ್ಷ ಅವನೇ ಕಂಟಿನ್ಯೂಸ್ ಇರಲ್ಲ, 5 ವರ್ಷ. ಅದಾದಮೇಲೆ 5 ವರ್ಷಗಳ ಅಧಿಕಾರವನ್ನು ಮುಗಿದ ನಂತರ ಅಥವಾ ರಾಜೀನಾಮೆ ನೀಡುವುದರಿಂದ ಸಹ ಒಮ್ಮೆ ಅದೇನಾಗ್ತದೆ ಅಂದರೆ ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಆಗ್ತದೆ. ಅಂದರೆ ಈಗ ಎಕ್ಸಾಂಪಲ್ ಜಗದೀಪ್ ಧನಕರ್ ಅವರು ನೀಡಿದಾರಲ್ವ, ಅವ್ರದ್ದು ಕೇವಲ 2-3 ವರ್ಷ ಮಾತ್ರ ಆಗಿರುವಂಥದ್ದು. 2020ರಲ್ಲಿ ಅವರು 2022ರಲ್ಲಿ ಅವರು ಆಯ್ಕೆಯಾಗಿದ್ದರು. ಇನ್ನೂ ಅವರ ಅಧಿಕಾರಾವಧಿ ಮುಗಲಿಲ್ಲ, ಅವರು ರಾಜೀನಾಮೆ ಕೊಟ್ಟರು ಆ ಟೈಮಲ್ಲಿ. ಅಥವಾ ಅವರನ್ನು ತೆಗೆದು ಹಾಕುವುದರಿಂದ ಅಂದರೆ ಮಹಾಭಿಯೋಗ ಬರಲ್ಲ, ಅವರನ್ನು ಏನೊಂದು ದುರ್ವರ್ತನೆ ಅಸಭ್ಯ ತೋರಿದರೆ ಅವರನ್ನು ತೆಗೆದು ಹಾಕುವುದರಿಂದ ಸಹ ಇದು ಮಾಡ್ಬೋದು. ಅಥವಾ ಅವರು ನಿಧನರಾದಾಗ ಅಥವಾ ಅಧಿಕಾರದಲ್ಲಿ ಮುಂದುವರಿಯಲು ಅನರ್ಹಗೊಂಡಾಗ ಅಥವಾ ಉಪರಾಷ್ಟ್ರಪತಿಗಳ ಆಯ್ಕೆಯನ್ನು ಅಸಿಂಧುಗೊಳಿಸಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದಾಗ. ಅಂದರೆ ಈಗ ಉಪರಾಷ್ಟ್ರಪತಿಗಳನ್ನು ಏನು ಮಾಡಿದ್ದಾರೆ ಅಂದರೆ ಸರಿಯಾಗಿ ಆಯ್ಕೆ ಮಾಡಿಲ್ಲ. ನಾನು ಹೇಳ್ದಲ್ವ, ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟ ವಿವಾದಗಳನ್ನು ಇದು ಮಾಡುವವರು ಯಾರಂದರೆ ಸುಪ್ರೀಂ ಕೋರ್ಟ್. ಉಪರಾಷ್ಟ್ರಪತಿಗಳ ವಿವಾದಗಳನ್ನು ಬಗೆಹರಿಸುವವರು ಯಾರಂದರೆ ಸುಪ್ರೀಂ ಕೋರ್ಟ್. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೆ ಅಂದರೆ ಉಪರಾಷ್ಟ್ರಪತಿಗಳನ್ನು ಸರಿಯಾಗಿ ಅವರು ಆಯ್ಕೆ ಮಾಡಿಲ್ಲ, ಅಸಿಂಧುಗೊಳಿಸಿದೆ ಅಂತ ಆ ತೀರ್ಪು ಕೊಟ್ಟಾಗ ಆಗ ಅವರೇನು ಒಂದು ವೇಳೆ ಉಪರಾಷ್ಟ್ರಪತಿ ಎಲೆಕ್ಷನಲ್ಲಿ ವಿನ್ ಆಗಿದ್ರು ಸಹ ಅವರೇನಾಗಲ್ಲ ಅಂದರೆ ಮತ್ತೆ ಅವರು ಏನಾಗಲ್ಲ, ಉಪರಾಷ್ಟ್ರಪತಿ ಆಗಲ್ಲ. ರೀಸನ್ ಏನಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ನೆಗೆಟಿವ್ ಆಗಿ ತೀರ್ಪು ಕೊಟ್ಟಿದೆ ಆ ಒಂದು ಇದರಿಂದ. ನೆಕ್ಸ್ಟ್ ಸುಪ್ರೀಂ ಕೋರ್ಟು ಉಪರಾಷ್ಟ್ರಪತಿಗಳ ಆಯ್ಕೆಯನ್ನು ಅಸಿಂಧುಗೊಳಿಸಿ ತೀರ್ಪು ನೀಡಿದ ಸಂದರ್ಭದಲ್ಲಿ ತೀರ್ಪಿನ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು ಉಪರಾಷ್ಟ್ರಪತಿಗಳು ತೆಗೆದುಕೊಂಡ ನಿರ್ಣಯಗಳು, ನಿರ್ವಹಿಸಿದ ಕಾರ್ಯಗಳು ಅಮಾನ್ಯವೆಂದು ಪರಿಗಣಿತವಾಗುವುದಿಲ್ಲ. ಏನು ಗೊತ್ತಾ, ಇದು ಇಷ್ಟೇ. ಈಗ ಸುಪ್ರೀಂ ಕೋರ್ಟು ಏನು ಮಾಡ್ತದೆ ಅಂದರೆ, ಈಗ ನಿಮಗೆ ಸಿಂಪಲಾಗಿ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಉಪರಾಷ್ಟ್ರಪತಿ ಇರ್ತಾನೆ. ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಉಪರಾಷ್ಟ್ರಪತಿ ಹುದ್ದೆ ಕೆಲಸ ಮಾಡ್ತಾ ಇರ್ತಾನೆ. ಇವನ ಮೇಲೆ ಬಿ, ಸಿ, ಡಿ ಅನ್ನುವಂಥ ಒಬ್ಬ ಯಾರಾದರೂ ಲೋಕಸಭಾ ಅಥವಾ ರಾಜ್ಯಸಭಾ ಮೆಂಬರ್ಸ್ ಸುಪ್ರೀಂ ಕೋರ್ಟಿಗೆ ದೂರು ಕೊಡ್ತಾರೆ. ಅವನೇನು ಮಾಡ್ತಾನೆ ಅಂದರೆ ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡ್ತಿಲ್ಲ, ಅವನು ಅಧಿಕಾರವನ್ನು ಏನು ಮಾಡ್ತಾನೆ, ದುರುಪಯೋಗ ಮಾಡ್ತಿದ್ದಾನೆ, ಅವನು ಸರಿ ಇಲ್ಲ. ಈ ರೀತಿ ಏನು ಮಾಡ್ತಾನೆ ಅಂದರೆ ಈ ಬಿ ಮತ್ತು ಸಿ, ಡಿ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಯಾರಿಗೆ ದೂರು ಕೊಡ್ತಾರೆ, ಸುಪ್ರೀಂ ಕೋರ್ಟಿಗೆ ದೂರು ಕೊಡ್ತಾರೆ. ಈಗ ಇವರು ದೂರು ಕೊಟ್ಟ ತಕ್ಷಣ ಈ ಸುಪ್ರೀಂ ಕೋರ್ಟ್ ಏನು ಮಾಡಲ್ಲ, ಜಡ್ಜ್ಮೆಂಟ್ ಕೊಡಲ್ಲ, ಅದನ್ನು ಅಧ್ಯಯನ ಮಾಡ್ತದೆ ಹೌದಾ ಇಲ್ಲವಾ ಅಂತ. ಅದೇ ಹೇಳ್ತಿರುವಂಥದ್ದು ತೀರ್ಪಿನ ದಿನಾಂಕದಂದು. ಈಗ ಇವತ್ತು ತೀರ್ಪು ಕೊಡ್ತದೆ. ಇವತ್ತು ಸಹ ಯಾರಿದ್ದಾನೆ, ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ ಅಂದರೆ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿದ್ದಾನೆ. ಇವತ್ತೇ ತೀರ್ಪು ಬರ್ತದೆ. ಈಗ ಅವನು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಯಾರು ಇರುವವನು ಎ ಅನ್ನುವಂಥದ್ದು ಇದ್ದಾನೆ. ಈಗ ನೋಡಿ ಈಗ ಯಾರಿದ್ದಾನೆ ಅಂದರೆ ಏನೇ ಇದ್ದಾನೆ. ಈಗ ಇವನೊಂದು ಯಾವುದೊಂದು ಡಿಸಿಷನ್ ತಗೊಳ್ತಾನೆ ಇಲ್ಲಿ ರಾಜ್ಯಸಭೆಯಲ್ಲಿ ಡಿಸಿಷನ್ ತಗೊಂಡು ಅದು ಏನಾಗ್ತದೆ ಅಂದರೆ ಡಿಸಿಷನ್ ತಗೊಳ್ತಾನೆ. ಈಗ ನೆಕ್ಸ್ಟ್ ಮಧ್ಯಾಹ್ನ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ಈ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಅವನು ಅಪರಾಧ ಮಾಡಿದ್ದಾನೆ, ಏನು ಮಾಡುವಂತಿಲ್ಲ, ನೆಕ್ಸ್ಟ್ ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸುವಂತಿಲ್ಲ, ಅವನು ತಕ್ಷಣ ರಾಜೀನಾಮೆ ಕೊಡಬೇಕಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ಯಾವಾಗ? ಮಧ್ಯಾಹ್ನ
ಬಟ್ ಇಲ್ಲಿ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಈಗ ಒಂದು ನಿರ್ಧಾರವನ್ನು ಡಿಸಿಷನ್ ತಗೊಳ್ತಾನೆ ನೋಡಿ, ಅವನು ತೆಗೆದುಕೊಂಡಂಥ ಡಿಸಿಷನ್ ಏನಾಗಲ್ಲ, ರದ್ದಾಗಲ್ಲ. ಅದೇ ಹೇಳ್ತಿರುವಂಥ ಸೆಂಟೆನ್ಸ್ ಇದು. ಅರ್ಥ ಆಯ್ತು ನಾನು ಅನ್ಕೊಂಡಿದ್ದೀನಿ. ಅರ್ಥ ಆಗದ್ರೆ ಕೇಳಿ, ಮತ್ತೊಮ್ಮೆ ಕೇಳಿ ಅಂತ. ಸುಪ್ರೀಂ ಕೋರ್ಟು ಉಪರಾಷ್ಟ್ರಪತಿಗಳ ಆಯ್ಕೆಯನ್ನು ಅಸಿಂಧುಗೊಳಿಸಿ, ಅಂದರೆ ನೆಗೆಟಿವ್ ಆಗಿ ಅಪರಾಧಿ ಅಂತ ಏನಾದರೂ ತೀರ್ಪು ನೀಡಿದ ಸಮಯದಲ್ಲಿ ತೀರ್ಪಿನ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು, ಇದಕ್ಕಿಂತ ಮೊದಲಿಗೆ ಎ ಅನ್ನುವಂಥ ಒಬ್ಬ ವ್ಯಕ್ತಿ 2 ವರ್ಷ ಕೆಲಸ ಮಾಡಿದ್ದಾನೆ. 2 ವರ್ಷ ನಂತರ ಬಿ, ಸಿ, ಡಿ ಇವರೆಲ್ಲ ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಇವನು ಸರಿ ಇಲ್ಲ ಅಂತ. ಈ 2 ವರ್ಷದ ಹಿಂದೆ ಏನೆಲ್ಲ ಕೆಲಸ ಮಾಡಿದ ಅದೆಲ್ಲ ಏನಾಗಲ್ಲ, ರದ್ದಾಗಲ್ಲ. ಮತ್ತು ಆ ದಿನ ಏನು ತೀರ್ಪು ಕೊಡ್ತಾರೆ ನೋಡಿ, ಆ ದಿನ ಮಧ್ಯಾಹ್ನ ತೀರ್ಪು ಕೊಟ್ಟರೆ ಅವನೇನಾದರೂ 10-11 ಗಂಟೆಗೆ ಏನಾದರೂ ದೊಡ್ಡ ಡಿಸಿಷನ್ ತೊಗೊಂಡಿದ್ರೆ ಅದು ಸಹ ಏನಾಗಲ್ಲ, ರದ್ದಾಗಲ್ಲ ಅಂತ ಈ ಸೆಂಟೆನ್ಸ್ ಹೇಳ್ತಿರುವಂಥದ್ದು. ಸುಪ್ರೀಂ ಕೋರ್ಟ್ ಉಪರಾಷ್ಟ್ರಪತಿಗಳ ಆಯ್ಕೆಯನ್ನು ಅಸಿಂಧುಗೊಳಿಸಿ ತೀರ್ಪು ನೀಡಿದ ಸಂದರ್ಭದಲ್ಲಿ ತೀರ್ಪಿನ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು ಉಪರಾಷ್ಟ್ರಪತಿಗಳು ತೆಗೆದುಕೊಂಡ ನಿರ್ಣಯಗಳು, ನಿರ್ವಹಿಸಿದ ಕಾರ್ಯಗಳು ಅಮಾನ್ಯವೆಂದು ಪರಿಗಣಿತವಾಗುವುದಿಲ್ಲ ಅಂತ ಹೇಳ್ತದೆ. ನೆಕ್ಸ್ಟ್ ಈಗ ನಾವು ಸ್ವಲ್ಪ ಕೊನೆಯದಾಗಿ ಯಾವುದು ನೋಡಿಕೊಳ್ಳುವ, ಸ್ವಲ್ಪ ಉಪರಾಷ್ಟ್ರಪತಿಗಳು ಏನಾದರೂ ದುರ್ವರ್ತನೆ ತೋರಿದರೆ ನಮ್ಮ ದೇಶದ ಭಾರತದ ಸಂವಿಧಾನಕ್ಕೆ ಅವಿರೋಧವಾಗಿ ಏನಾದರೂ ಆಯ್ಕೆ ಆದರೆ ಅವರನ್ನು ಯಾವ ರೀತಿ ತೆಗಿತಾರೆ ಅಂತ ಬಂದರೆ ತುಂಬ ಈಸಿ. ರಾಷ್ಟ್ರಪತಿಯವರನ್ನು ತೆಗೆಯೋದು ಅಂದರೆ ತುಂಬ ಟಫ್ ಉಂಟು. ಯಾವುದಂದರೆ ಇಂಪೀಚ್ಮೆಂಟ್ ಅಂತ ಯೂಸ್ ಮಾಡ್ತಾರೆ, ಮಹಾಭಿಯೋಗ ಅಂತ. ಅದು ತುಂಬ ಪ್ರೊಸೆಸ್, ಅದರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು 30 ನಿಮಿಷ ಬೇಕು. ಇದನ್ನು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಲ್ಲ, ಅಷ್ಟು ಟಫ್ ಉಂಟು ಯಾವುದನ್ನು, ರಾಷ್ಟ್ರಪತಿಯವ್ರನ್ನ ತೆಗೆಯುವಂಥದ್ದು. ಬಟ್ ಉಪರಾಷ್ಟ್ರಪತಿಗಳನ್ನು ತೆಗಿಬೇಕಂದ್ರೆ ಆ ರೀತಿಯೆಲ್ಲ ಪ್ರೊಸೆಸ್ ಬೇಕಂತಿಲ್ಲ, ಅಂದರೆ ಯಾವುದು ಬೇಕಂತಿಲ್ಲ, ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅನ್ನುವಂಥ ಒಂದು ಪ್ರೊಸೆಸ್ ಬೇಕಂತಿಲ್ಲ. ಯಾವ ರೀತಿ ತೆಗಿತಾರೆ ಹಾಗಾದರೆ ನೋಡಿ, 67ನೇ ವಿಧಿಯ ಪ್ರಕಾರ ನಾನು ಆಗ ಹೇಳಿದ್ದೀನಿ, ಉಪರಾಷ್ಟ್ರಪತಿಗಳ ಪದಚ್ಯುತಿಗೊಳಿಸುವಿಕೆಯ ವಿಧಾನ ಯಾವ ರೀತಿ ಉಂಟು ನೋಡುವ. ಉಪರಾಷ್ಟ್ರಪತಿಗಳನ್ನು ಅವರ ಅಧಿಕಾರಾವಧಿಗಿಂತ ಮುಂಚೆ ಹುದ್ದೆಯಿಂದ ತೆಗೆದು ಹಾಕಬಹುದು. ಆದರೆ ತೆಗೆದು ಹಾಕಲು ರಾಷ್ಟ್ರಪತಿಗಳ ಹುದ್ದೆಯ ಮಾದರಿ ಮಹಾಭಿಯೋಗವನ್ನು ಅಥವಾ ದೋಷಾರೋಹಣೆ ಪ್ರಕ್ರಿಯೆಯನ್ನು ಅನುಸರಿಸುವ ಅಗತ್ಯವಿಲ್ಲ. ಉಪರಾಷ್ಟ್ರಪತಿಗಳನ್ನು ಏನು ಮಾಡ್ಬೋದು, ಅವರ ಅಧಿಕಾರಾವಧಿ ಮುಗಿಯೋಕ್ಕಿಂತ ಮುಂಚೆ ಏನು ಮಾಡ್ಬೋದು, ತೆಗಿಬೋದು. ಬಟ್ ಅವರನ್ನು ತೆಗೆದು ಹಾಕಲಿಕ್ಕೆ ರಾಷ್ಟ್ರಪತಿಗಳಾಗಿ ಏನು ಮಾಡಲಿಕ್ಕೆಲ್ಲ ಮಾಡಬೇಕಂತಿಲ್ಲ. ಮಹಾಭಿಯೋಗ ಅಥವಾ ದೋಷಾರೋಹಣೆ ಅಥವಾ ಇಂಪೀಚ್ಮೆಂಟ್ ಕ್ರಿಯೆಯನ್ನು ಪ್ರೊಸೆಸನ್ನು ಮಾಡಬೇಕಂತ ಇಲ್ಲ. ಅದು ತುಂಬ ಲೆಂದಿ ಪ್ರೊಸೆಸ್ ಯಾವುದಂದರೆ ಇಂಪೀಚ್ಮೆಂಟ್, ಅಷ್ಟು ಟಫ್ ಇರ್ತದೆ ಅದು. ಯಾವುದು, ಇಂಪೀಚ್ಮೆಂಟ್. ಓಕೆ, ಯಾವ ರೀತಿ ತೆಗಿಬೋದು ಹಾಗಾದರೆ ನೋಡ್ಕೊಳ್ವಾ. ರಾಜ್ಯಸಭೆಯಲ್ಲಿ ಪರಿಣಾಮಕಾರಿ ಬಹುಮತ ಮತ್ತು ಲೋಕಸಭೆಯಲ್ಲಿ ಸರಳ ಬಹುಮತ ಅಗತ್ಯ. ನಿಮಗೆ ಪರಿಣಾಮಕಾರಿ ಬಹುಮತ ಅಂದರೆ ಏನು, ಸರಳ ಬಹುಮತ ಅಂದರೆ ಏನು, ಅದಕ್ಕೆ ಸಪ್ರೇಟ್ ಆದಂಥ ಒಂದು ಚಾಪ್ಟರ್ ಉಂಟು. ಅಂದರೆ ಬಹುಮತಗಳು ಅನ್ನೋವಂಥ ಒಂದು ಚಾಪ್ಟರ್ ಉಂಟು. ಅಲ್ಲಿ ನಿಮಗೆ ಏನು ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ನೋಡ್ಕೊಳ್ಳಿಕ್ಕೆ ಉಂಟು. ಈಗ ಇಷ್ಟು ಗೊತ್ತಿರಲಿ. ಈಗ ನಿಮಗೆ ಡೌಟ್ ಬರ್ಬೋದು, ಸರಳ ಬಹುಮತ ಅಂದರೆ ಏನು ಅಥವಾ ಪರಿಣಾಮಕಾರಿ ಬಹುಮತ ಅಂದರೆ ಏನಂತ ಡೌಟು ಖಂಡಿತ ಬಂದೇ ಬರ್ತದೆ. ಅದು ಬಹುಮತಗಳು ಅನ್ನುವಂಥ ಒಂದು ಚಾಪ್ಟರ್ ಉಂಟು ಸಂವಿಧಾನದಲ್ಲಿ. ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತೀವಿ. ಈಗ ಅದನ್ನು ಹೇಳ್ಕೊಳ್ತಾ ಹೋದರೆ ಮತ್ತೆ ನಮ್ಮದು ಏನಾಗ್ತದೆ, ಮತ್ತೆ ತುಂಬ ಈ ವಿಡಿಯೋ ಈಗಲೇ ನೋಡಿ 1 ಗಂಟೆ 37 ನಿಮಿಷದಿಂದ ನಾನು ಮಾಡ್ತಿದ್ದೀನಿ. ಅದರೊಂದು 2 ನಿಮಿಷ ಹೋಗಲಿ, 1-1.5 ಗಂಟೆದಿಂದ ಇದು ಸಹ ಇನ್ನೂ ಮುಗಿಲಿಲ್ಲ. ಅದಕ್ಕಾಗಿ ನಾನು ಇದನ್ನು ಇಲ್ಲಿ ಹೇಳಲ್ಲ. ನಿಮಗೆ ಇಷ್ಟು ಗೊತ್ತಿರಲಿ, ಸಿಂಪಲ್ ಆಗಿರಬೇಕಂದ್ರೆ ನಿಮಗೆ ಎಕ್ಸಾಮಲ್ಲಿ ಅಷ್ಟೇ ಕೇಳೋದು. ಏನು ಕೇಳ್ತಾರೆ, ಉಪರಾಷ್ಟ್ರಪತಿಗಳನ್ನು ತೆಗಿಬೇಕಾದ್ರೆ ರಾಜ್ಯಸಭೆಯಲ್ಲಿ ಯಾವುದು ಬೇಕು ಅಥವಾ ಲೋಕಸಭೆಯಲ್ಲಿ ಯಾವುದು ಬೇಕು. ರಾಜ್ಯಸಭೆಯಲ್ಲಿ ಯಾವುದು ಬೇಕು, ಪರಿಣಾಮಕಾರಿ ಬಹುಮತ ಮತ್ತು ಲೋಕಸಭೆಯಲ್ಲಿ ಸರಳ ಬಹುಮತ ಅಗತ್ಯ. ಉಪರಾಷ್ಟ್ರಪತಿಗಳ ಪದಚ್ಯುತಿಯ ನಿರ್ಣಯವನ್ನು ಮಂಡಿಸುವುದಕ್ಕಿಂತ ಕನಿಷ್ಠ 14 ದಿನಗಳ ಮುನ್ನ ಉಪರಾಷ್ಟ್ರಪತಿಗಳು ಈ ಕುರಿತು ಸೂಚನೆ ನೀಡಬೇಕು. ಈಗ ಎ ಅನ್ನುವಂಥ ಉಪರಾಷ್ಟ್ರಪತಿ ಇದ್ದರೆ ಅವನು ಸಂವಿಧಾನ ಬಾಹಿರವಾಗಿ ನಡ್ಕೊಂಡ್ರೆ ಅವನನ್ನು ತೆಗಿಬೇಕಂತ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಯಾರು, ಲೋಕಸಭಾ ಮತ್ತು ರಾಜ್ಯಸಭೆ ಸದಸ್ಯರು. ಅವನು ಏನು ಈಗ ಪ್ಲ್ಯಾನ್ ಮಾಡ್ತಾರಲ್ವ, ಅವರು ಎಲ್ಲರೂ ಏನು ಮಾಡಬೇಕಂದ್ರೆ 14 ದಿನ ಮುಂಚಿತವಾಗಿ ಈಗ ಇವತ್ತೇ ತೆಗಿಲಿಕ್ಕೆ ಆಗಲ್ಲ. 14 ದಿನ ಮುಂಚಿತವಾಗಿ ಏನು ಮಾಡಬೇಕು, ಉಪರಾಷ್ಟ್ರಪತಿಗಳು ಬೇಕು. ಈಗ ನಾವು ನಿಮ್ಮನ್ನು ಏನು ಮಾಡ್ತೀವಿ, ನೆಕ್ಸ್ಟ್ 14 ದಿನ ಬಿಟ್ಟು ನಿಮ್ಮನ್ನು ತೆಗಿತಿದ್ದೀವಿ ಅಂತ ಹೇಳ್ಬೇಕು. ಯಾಕೆ ಹೇಳ್ಬೇಕಂದ್ರೆ ಉಪರಾಷ್ಟ್ರಪತಿಗಳೇನಾದರೂ ತಪ್ಪು ಮಾಡೋದಿದ್ದರೆ ಅವರಿಗೂ ಸಹ ಏನು ಕೊಟ್ಟಿದೆ ನಮ್ಮ ಸಂವಿಧಾನ, ಅವರನ್ನು ಅವರು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ರೈಟ್ಸ್ ಕೊಟ್ಟಿದೆ. 14 ದಿನ ಅವರಿಗೂ ಸಹ ಒಂದು ಅವಕಾಶ ಕೊಟ್ಟಿದೆ. ಅವರನ್ನು ಏನೀಗ ನಮ್ಮ ಕೋರ್ಟ್ ಎಲ್ಲ ಅವಕಾಶ ಕೊಡ್ತದಲ್ವ, 14 ದಿನ ಬಿಟ್ಟು 15 ದಿನ ಬಿಟ್ಟು ಅಂತ. ಆ ರೀತಿ
ತಕ್ಷಣ ಆಗಲ್ಲ. 14 ದಿನ ಬಿಟ್ಟು 14 ದಿನ ಮುಂಚಿತವಾಗಿ ಏನು ಮಾಡಬೇಕು, ಉಪರಾಷ್ಟ್ರಪತಿಗಳಿಗೆ ಏನು ಕೊಡಬೇಕು, ಸೂಚನೆ ಕೊಡಬೇಕು. ಅದನ್ನು ಬಿಟ್ಟು ಸಡನ್ಲಿ ಅವರನ್ನು ತೆಗಿಲಿಕ್ಕೆ ಆಗಲ್ಲ. ರಾಷ್ಟ್ರಪತಿಗಳಿಗೆ ಸಹ ಅಷ್ಟೇ. ರಾಷ್ಟ್ರಪತಿಗಳನ್ನು ತೆಗಿಬೇಕಂತ ತುಂಬ ಟಫ್ ಉಂಟು. ಅದು ಮಹಾಭಿಯೋಗ ಅಂತ ಬರ್ತದೆ. ಅದರ ಬಗ್ಗೆ 30 ನಿಮಿಷ ಕ್ಲಾಸ್ ಆಗ್ತದೆ, ಇಲ್ಲಿ ಬೇಡದು. ಅಂದರೆ 14 ದಿನಗಳ ಮುಂಚಿತವಾಗಿ ಏನು ಮಾಡಬೇಕು, ತೆಗಿಬೇಕು. ಇಲ್ಲಿ ನಿಮಗೆ 3 ಪಾಯಿಂಟ್ ಗೊತ್ತಿರಲಿ. ರಾಜ್ಯಸಭೆಯಲ್ಲಿ ಪರಿಣಾಮಕಾರಿ ಬಹುಮತ, ಲೋಕಸಭೆಯಲ್ಲಿ ಸರಳ ಬಹುಮತ, 14 ದಿನ, ಇದು ಗೊತ್ತಿರಲಿ. ಮತ್ತು ಇನ್ನೊಂದು ಗೊತ್ತಿರಲಿ, ಇವರನ್ನು ಯಾಕೆ ತೆಗಿಬೇಕು, ಈಗ ರಾಷ್ಟ್ರಪತಿಗಳನ್ನು ಯಾಕೆ ತೆಗಿಬೇಕು, ಅವರೇನಾದರೂ ಸಂವಿಧಾನ ಬಾಹಿರವಾಗಿ ಏನೋ ನಡ್ಕೊಂಡ್ರೆ ಅದು ಇದೆಲ್ಲ ಕೆಲವೊಂದು ಅಲ್ಲಿ ನಿಮ್ಮ ಸಂವಿಧಾನ ಬುಕ್ಕಲ್ಲಿ ಓದಿದರೆ ನಿಮಗೆ ಅಲ್ಲಿ ಮೂಲ ಸಂವಿಧಾನ ಕೊಟ್ಟಿದೆ, ಯಾಕೆ ತೆಗಿಬೇಕಂತ ಕೊಟ್ಟಿದೆ. ರಾಷ್ಟ್ರಪತಿಗಳನ್ನು ಯಾಕೆ ತೆಗಿಬೇಕು, ಸುಪ್ರೀಂ ಕೋರ್ಟ್ ಜಡ್ಜನ್ನು ಯಾಕೆ ತೆಗಿಬೇಕು ಈ ರೀತಿ ಅಂತ ಏನು ಮಾಡಿದ್ರೆ ಒಂದು ರೀಸನ್ ಕೊಟ್ಟಿದೆ. ಬಟ್ ಇದು ಈ ಸೆಂಟೆನ್ಸ್ ಇಂಪಾರ್ಟೆಂಟ್. ಇಂಥ ಏಕೆ ರೂಪದ ಕ್ವಶನ್ ಕೇಳ್ಬೋದು. ಏನು, ಉಪರಾಷ್ಟ್ರಪತಿಗಳ ಸಂವಿಧಾನ ಉಪರಾಷ್ಟ್ರಪತಿಗಳ ಪದಚ್ಯುತಿಗೆ ನಿರ್ದಿಷ್ಟವಾದ ಕಾರಣವನ್ನು ಏನು ಮಾಡಲಿಲ್ಲ, ನಮೂದಿಸಿಲ್ಲ. ನಿರ್ದಿಷ್ಟವಾದ ಕಾರಣವನ್ನು ಏನು ಮಾಡಿಲ್ಲ, ನಮೂದಿಸಿಲ್ಲ. ಈಗ ಉಪರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು, 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ. ಸಿಂಪಲ್, ರಾಜ್ಯಸಭೆ ಅಧ್ಯಕ್ಷತೆ. ಎಷ್ಟನೇ ವಿಧಿಯ ಪ್ರಕಾರ, ನಾನು ಆಗ ಹೇಳಿದ್ದೀನಿ 64ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳು ಏನಾಗಿರ್ತಾರೆ ಅಂದರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯ ಏನು ಮಾಡ್ತಾರೆ ಅಂದರೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಏನು ಗೊತ್ತಾ, ಈಗ ಲೋಕಸಭೆಯ ಸ್ಪೀಕರ್ ಆ ಲೋಕಸಭೆಯ ಸದಸ್ಯರಾಗಿರ್ತಾರೆ ಅಥವಾ MP ಆಗಿರ್ತಾರೆ. ಈ ಸ್ಪೀಕರ್, ಲೋಕಸಭೆ ಸ್ಪೀಕರ್ MP ಅಥವಾ MP ಆಗಿರ್ತಾರೆ. ಅಂದರೆ ಆ ಲೋಕಸಭೆ ಸದಸ್ಯರಲ್ಲಿ, ಈಗ ಲೋಕಸಭೆಯಲ್ಲಿ 543 ಒಟ್ಟು ಸದಸ್ಯರಿದ್ದರೆ ಈ ಎಲ್ಲ ಸದಸ್ಯರು ಒಂದೊಂದು ಪ್ರದೇಶದ ಏನಾಗಿರ್ತಾರೆ, MP ಗಳಾಗಿರ್ತಾರೆ. ಅವರು ಒಂದೊಂದು ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಇವರು ಇಲ್ಲಿರುವಂಥ ಒಬ್ಬ ಸದಸ್ಯನನ್ನೇ ಏನು ಮಾಡುವಂಥದ್ದಂದರೆ ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂಥದ್ದು. ಈಗ ಎಕ್ಸಾಂಪಲ್ಗೆ ಪ್ರೆಸೆಂಟಾಗಿ ಓಂ ಬಿರ್ಲಾ ಅವರು ಇದ್ದಾರೆ. ಓಂ ಬಿರ್ಲಾ ಅವರು ಸಹ ಈ 543ರಲ್ಲಿದ್ದಂಥ ಒಬ್ಬ ಮೆಂಬರೇ. ಅವರನ್ನು ಏನು ಮಾಡಿರುವಂಥದ್ದು, ಅಲ್ಲಿರುವ ಎಲ್ಲ ಸದಸ್ಯರು ಸೇರಿ ಸ್ಪೀಕರ್ ಆಗಿ ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ತಾರೆ. ಅಂದರೆ ಲೋಕಸಭೆಯಲ್ಲಿರುವಂತಹ ಸ್ಪೀಕರ್ ಕಂಪಲ್ಸರಿ ಏನಾಗಿರಬೇಕು, ಅವನು ಲೋಕಸಭೆ ಸದಸ್ಯನಾಗಿರಲೇಬೇಕು. ಅಂದರೆ ಒಂದು ಜಿಲ್ಲೆಯ MP ಆಗಿರಲೇಬೇಕು. ಈಗ ಅದನ್ನು ಬಿಟ್ಟು 543ರಲ್ಲಿ ಒಬ್ಬರನ್ನೇ ಏನು ಮಾಡಬೇಕು, ಸ್ಪೀಕರ್ ಆಗಿ ಆಯ್ಕೆ ಮಾಡಬೇಕು. ಲೋಕಸಭೆ ಸ್ಪೀಕರ್ನ ಆಯ್ಕೆ ಮಾಡಬೇಕು, ಪ್ಲಸ್ ಉಪ ಸ್ಪೀಕರ್ನ ಆಯ್ಕೆ ಮಾಡಬೇಕು. ಬಿಟ್ಟರೆ ಬೇರೆಯವರನ್ನು ಏನು ಮಾಡಲಿಕ್ಕಿಲ್ಲ. ಅಥವಾ ರಾಜ್ಯಸಭೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಅಥವಾ ಬೇರೆ ಔಟ್ಸೈಡ್ ಇರುವಂಥ ಒಬ್ಬ ವ್ಯಕ್ತಿಯನ್ನು, ನನ್ನನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು, ಏನು ಮಾಡಲಿಕ್ಕೆ ಬರಲ್ಲ. ಇಲ್ಲಿ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆ ಮಾಡಲಿಕ್ಕೆ ಬರಲ್ಲ. ನಿಮಗಿಲ್ಲಿ ಒಂದು ಗೊತ್ತಿರಲಿ, ಲೋಕಸಭೆ ಸ್ಪೀಕರ್ ಅಂತ ಬಂದರೆ ಒಂದು ನಿಮಿಷ, ಇಲ್ಲಿ ಉಂಟು. ಲೋಕಸಭಾ ಸ್ಪೀಕರ್ ಅಂತ ಬಂದರೆ ಅವರು ಕಂಪಲ್ಸರಿ ಏನಾಗಿರಬೇಕು, ಲೋಕಸಭೆ ಸದಸ್ಯತ್ವವನ್ನು ಪಡೆದಿರಬೇಕು. ಅಂದರೆ ಒಂದು ರಾಜ್ಯದ MP ಆಗಿರಲೇಬೇಕು. ಬಟ್ ಇಲ್ಲಿ ರಾಜ್ಯಸಭಾ ಅಧ್ಯಕ್ಷರಂತ ಬಂದರೆ ಯಾರಾಗಿರ್ತಾರೆ, ಉಪರಾಷ್ಟ್ರಪತಿಗಳಾಗಿರ್ತಾರೆ. ಇಲ್ಲಿ ಉಪರಾಷ್ಟ್ರಪತಿಗಳು ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯನೂ ಅಲ್ಲ. ಇದರೊಂದು ವಿಶೇಷ ಅಂತ ಹೇಳ್ಬೋದು. ಇದೊಂದು ಎಂಥ ಅದ್ಭುತ ಅಂತ ಹೇಳ್ಬೋದು. ಈ ಉಪರಾಷ್ಟ್ರಪತಿಗಳು ಎರಡೂ ಸದನದ ಸದಸ್ಯನೂ ಅಲ್ಲ, ಲೋಕಸಭಾ ಸದಸ್ಯನಲ್ಲೂ, ಅದು ಲೋಕಸಭಾ ಆದರೂ ಸಹ ಆಗಲ್ಲ, ರಾಜ್ಯಸಭಾ ಸದಸ್ಯನಲ್ಲ. ಈ ಎರಡೂ ಸದನದ ಸದಸ್ಯನಲ್ಲದಿದ್ದರೂ ಏನಾಗಿರ್ತಾರೆ ಅಂದರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಇದು ಗೊತ್ತಿರಬೇಕು. ಎರಡೂ ಇದಕ್ಕೆ ಕಂಪೇರ್ ಮಾಡಿ, ಆಗ ಗೊತ್ತಾಗ್ತದೆ ನಿಮಗೆ. ಈಗ ಲೋಕಸಭಾ ಸಭಾಪತಿ ಅಂತ ಬಂದರೆ ಅವ್ರು ಕಂಪಲ್ಸರಿ ಎಲ್ಲಿ ಆಗಿರಬೇಕು, ಅವರು ಲೋಕಸಭೆಯಿಂದನೇ ಆಯ್ಕೆ ಆಗಿರಬೇಕು. ಅದನ್ನು ಬಿಟ್ಟು ರಾಜ್ಯಸಭೆಯಿಂದ ಆಯ್ಕೆಯಾದಂಥ ವ್ಯಕ್ತಿಯನ್ನು ಲೋಕಸಭೆಯಲ್ಲಿ ಸ್ಪೀಕರ್ ಆಗಿ ಮಾಡಲಿಕ್ಕೆ ಸಾಧ್ಯನಿಲ್ಲ, ಮಾಡಲ್ಲ. ಬಟ್ ಇಲ್ಲಿ ರಾಜ್ಯಸಭೆಯಲ್ಲಿ ಸ್ಪೀಕರ್ ಅಂತ ಬಂದರೆ ಉಪರಾಷ್ಟ್ರಪತಿಗಳು, ಅವರು ಲೋಕಸಭೆನೂ ಅಲ್ಲ, ರಾಜ್ಯಸಭೆನೂ ಅಲ್ಲ, ಆದರೂ ಸಹ ಅವರೇನು ರಾಜ್ಯಸಭೆಯ ಸಭಾಪತಿಯಾಗಿರ್ತಾರೆ ಅಥವಾ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅದೇ ರಾಜ್ಯಸಭೆಯ ಉಪಸಭಾಪತಿ ಅಂತ ಬಂದರೆ ರಾಜ್ಯಸಭೆಯ ಉಪಸಭಾಪತಿ ಯಾರಾಗಿರಬೇಕು, ಆ ರಾಜ್ಯಸಭೆಯಲ್ಲಿರುವಂತಹ ಒಟ್ಟು ಸದಸ್ಯರಿದ್ದಾರೆ ನೋಡಿ, ಆ ಸದಸ್ಯರೇ ಆಗಿರಬೇಕು, ಬೇರೆಯವ್ರನ್ನಾಗಲ್ಲ. ಈಗ ಇಲ್ಲಿ
ಇಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವರು ಬೇರೆ, ಅಂದರೆ ಇಲ್ಲಿ ರಾಜ್ಯಸಭಾ ಸದಸ್ಯನಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ. ಅದೇ ಉಪಸಭಾಪತಿ, ರಾಜ್ಯಸಭೆಯ ಉಪಸಭಾಪತಿ ಏನಾಗಿರ್ತಾರೆ ಅಂದರೆ ಅದೇ ರಾಜ್ಯಸಭೆಯ ಸದಸ್ಯನಾಗಿರಬೇಕು. ಅವನು ಲೋಕಸಭೆ ಸದಸ್ಯನಾಗಿದ್ದರೂ ಆಗಲ್ಲ. ಅದೇ ರಾಜ್ಯಸಭೆಯ ಈಗ 545 ಉಂಟು ಈಗ ರಾಜ್ಯಸಭೆ ಸೀಟು. ಈ 545ರಲ್ಲಿ ಒಬ್ಬ ಏನಾಗಿರ್ಬೇಕಂದ್ರೆ ಅವನು ಸಭಾಪತಿ ಆಗಿರಬೇಕು, ಅಂದರೆ ಸದಸ್ಯನಾಗಿರಬೇಕು. ಇನ್ನೊಂದು ಡೌಟ್ ಬರ್ತದೆ ನಿಮಗೆ, ಈ 245ರಲ್ಲಿ 12 ಮಂದಿ ಯಾರಾಗಿರ್ತಾರೆ? ರಾಷ್ಟ್ರಪತಿಗಳು ನೇರವಾಗಿ ಅವರನ್ನು ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ತಾರೆ. ಉಳಿದವರನ್ನು ಯಾರು ಆಯ್ಕೆ ಮಾಡುವಂಥದ್ದು? ಉಳಿದವರನ್ನು ಲೋಕಸಭೆಯ ಸದಸ್ಯರು ಆಯ್ಕೆ ಮಾಡುವಂಥದ್ದು. ನೋಡಿ, 245ರಲ್ಲಿ 12 ಮಂದಿಯನ್ನು ಯಾರು ಆಯ್ಕೆ ಮಾಡುವಂಥದ್ದು? ರಾಷ್ಟ್ರಪತಿಗಳು ನೇರವಾಗಿ. ಅವರು ಸಮಾಜ ಸೇವೆ ಮತ್ತು ಸಾಹಿತ್ಯ ಅದರಲ್ಲಿ ಮತ್ತು ಯಾವುದು ಲಿಟ್ರೇಚರ್ ಇದರಲ್ಲಿ ಏನಾಗಿರಬೇಕು, ಸಾಧನೆ ಮಾಡಿರಬೇಕು ಅಂಥವ್ರನ್ನ ಟೋಟಲ್ 12 ಮಂದಿಯನ್ನು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಉಳಿದವರನ್ನು ಯಾರು ಆಯ್ಕೆ ಮಾಡುವಂಥದ್ದು? ಲೋಕಸಭೆಯ ಸದಸ್ಯರು. ಅಂದರೆ ನಾವೇನು ನಮ್ಮ ಜಿಲ್ಲೆಗಳಿಂದ ಪ್ರತಿನಿಧಿ ಆಗಿರ್ತಾರೆ, ಅಂದರೆ MP ಗಳು, ಅವರೇನು ಮಾಡ್ತಾರೆ ಅಂದರೆ ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಅರ್ಥ ಆಯಿತು. ಈಗ ಈ 245ರಲ್ಲಿ ನಿಮಗೆ ಇನ್ನೂ ಡೌಟ್ ಬರ್ಬೋದು, ಇಲ್ಲಿ 245ರಲ್ಲಿ ಅಧ್ಯಕ್ಷ ಯಾರಾಗಿರ್ತಾರೆ? ಈ 245ರಲ್ಲಿ ಅವರು ಸದಸ್ಯನೇ ಆಗಿರಲ್ಲ. ಯಾರು? ಉಪರಾಷ್ಟ್ರಪತಿ ಆಗಿರ್ತಾರೆ, ಅಧ್ಯಕ್ಷ ಹುದ್ದೆ. ಬಟ್ ಇಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಯಾರಾಗಿರ್ತಾರೆ ಅಂದರೆ ಈ 245 ಮೆಂಬರ್ಸಲ್ಲಿ ಒಬ್ಬ ಇರ್ತಾರೆ. ಅದರಲ್ಲಿ ರಾಷ್ಟ್ರಪತಿಯಿಂದ ನೇರವಾಗಿ ಏನು 12 ಜನ ಆಯ್ಕೆ ಆಗಿರ್ತಾರೆ ನೋಡಿ, ಈ 12 ಜನರಲ್ಲಿ ಒಬ್ಬರು ಸಹ ಆಗ್ಬೋದು. ಈಗ ಇವರು ನೇರವಾಗಿ ಆಯ್ಕೆಯಾಗಿದ್ದಾರೆ, ಉಳಿದವರು ಚುನಾವಣೆಗಳ ಮೂಲಕ ಲೋಕಸಭೆಯ ಮೆಂಬರ್ಸ್ ಆಯ್ಕೆ ಮಾಡಿದ್ದಾರೆ. ಆ ರೀತಿಯ ರೂಲ್ಸ್ ಇಲ್ಲ. ಈ ರಾಷ್ಟ್ರಪತಿಯಿಂದ ಆಯ್ಕೆಯಾದವರು 12 ಮಂದಿ ಸಹ ಏನೋ ಆಗ್ಬೋದು, ಉಪಸಭಾಪತಿ ಆಗ್ಬೋದು. ಬಟ್ ರಾಜ್ಯಸಭಾ ಏನಿಲ್ಲ ಅಂದರೆ ಸ್ಪೀಕರ್ ಹುದ್ದೆ ಇಲ್ಲ. ರೀಸನ್ ಏನಂದರೆ ಅಲ್ಲಿ ಉಪರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ ಕೆಲಸವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಉಪರಾಷ್ಟ್ರಪತಿಗಳು? ರಾಜ್ಯಸಭೆಯ ಅಧ್ಯಕ್ಷರಾಗಿ ಭಾರತದ ಉಪರಾಷ್ಟ್ರಪತಿಗಳ ಕೆಲಸ. ರಾಜ್ಯಸಭೆಯ ಅಧ್ಯಕ್ಷತೆ 64ನೇ ವಿಧಿಯ ಪ್ರಕಾರ ಏನು ಮಾಡ್ತಾರೆ ಅಂದರೆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದಾನಿಮಿತ್ತ ಅಧ್ಯಕ್ಷತೆ ಕಾರ್ಯನಿರ್ವಹಿಸುತ್ತಾರೆ. ಅಧಿವೇಶನಗಳ ಅಧ್ಯಕ್ಷತೆ ವಹಿಸಿ ಕಲಾಪದ ಶಿಸ್ತು ಪಾಲನೆಯನ್ನು ಖಚಿತಪಡಿಸುತ್ತಾರೆ. ಅಂದರೆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಿ ಅಲ್ಲಿ ರಾಜ್ಯಸಭೆಯಲ್ಲಿ ಏನು ನಡೀತದೆ? ಚರ್ಚೆ ನಡೀತದೆ, ಪರ ಮತ್ತು ವಿರೋಧ. ಅಂದರೆ ಒಬ್ಬರು ಹೇಳ್ತಾರೆ ಬೇಕಂತ ಹೇಳ್ತಾರೆ, ಒಬ್ಬರು ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ. ಈ ರೀತಿ ಚರ್ಚೆ ಮಾಡುವಂಥ ಟೈಮಲ್ಲಿ ಅವರ ಶಿಸ್ತು ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಕಾಪಾಡ್ತಾರೆ. ಯಾರು? ಉಪರಾಷ್ಟ್ರಪತಿ ಅಧ್ಯಕ್ಷ. ರಾಜ್ಯಸಭೆಯಲ್ಲಿ ಸದಸ್ಯರು ಅಸಭ್ಯವಾಗಿ ವರ್ತಿಸದೆ ಅವರನ್ನು ಅಮಾನತುಗೊಳಿಸಬಹುದು. ಹೌದು, ರಾಜ್ಯಸಭೆಯಲ್ಲಿ 245 ಸದಸ್ಯರು ಅವರು ಸಂವಿಧಾನಬದ್ಧವಾಗಿ ಏನು ಮಾಡಬೇಕು? ಸರಿಯಾಗಿ ಇರಬೇಕು. ಅಂದರೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡುವುದಾಗಿರುವಂಥದ್ದು, ಸರಿಯಾಗಿ ಒಂದು ಅಧಿವೇಶನಕ್ಕೆ ಬರೋದಾಗಿರ್ಬೋದು, ಇದೆಲ್ಲ ಏನು ಆಗಿರಬೇಕು? ಸರಿಯಾಗಿ ಅವರಲ್ಲಿ ಇರಬೇಕು, ಆ ಒಂದು ಬಿಹೇವಿಯರ್ ಇರಬೇಕು. ಅದು ಆ ರೀತಿ ಏನಾದರೂ ಇಲ್ಲದಿದ್ದರೆ ಉಪರಾಷ್ಟ್ರಪತಿಗಳು ಅಥವಾ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ನೋಡಿ ಉಪರಾಷ್ಟ್ರಪತಿಗಳು, ಅವರು ಏನು ಮಾಡ್ಬೋದು? ಆ ಸದಸ್ಯರನ್ನು ಏನು ಮಾಡ್ಬೋದು? ಅಮಾನತುಗೊಳಿಸ್ಬೋದು. ಆ ಸದಸ್ಯರು ಮತ್ತು ಸುಪ್ರೀಂ ಕೋರ್ಟಿಗೆ ಸಹ ಹೋಗ್ಬೋದು. ನಾನೇನಾದ್ರು ತಪ್ಪು ಮಾಡದೆ ನನ್ನನ್ನು ಏನಾದರೂ ಅಮಾನತುಗೊಳಿಸಿದರೆ ಮಾತ್ರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇನ್ನು ಸಂವಿಧಾನದ 100ನೇ ವಿಧಿ ಅನ್ವಯ ಯಾವುದೇ ವಿಷಯದ ಕುರಿತಾಗಿ ಸಮ ಪ್ರಮಾಣದ ಮತಗಳು ಚಲಾವಣೆಯಾದ ಸಂದರ್ಭದಲ್ಲಿ ಅವರು ನಿರ್ಣಾಯಕ ಮತಗಳನ್ನು ಚಲಾಯಿಸುತ್ತಾರೆ. ನಾನು ಆಗಲೇ ಹೇಳಿದೆ, ಈಗ ರಾಜ್ಯಸಭೆಯಲ್ಲಿ 245 ಮಂದಿಯಲ್ಲಿ 50-50 ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ 50 ಮೆಂಬರ್ಸ್ ಓಕೆ ಅಂತ ಹೇಳ್ತಾರೆ, 50 ಮೆಂಬರ್ಸ್ ಒಂದು ಮಸೂದೆ ಕಾಯ್ದೆ ಆಗೋದು ಬೇಡ ಅಂತ ಹೇಳ್ತಾರೆ. ಈಗ ಏನಾಯಿತು? ಇಲ್ಲಿ ಟೈ ಆಯಿತು. ಟೈ ಆದ ಟೈಮಲ್ಲಿ ಒಂದು ನಿರ್ಣಾಯಕ ಮತವನ್ನು 100ನೇ ವಿಧಿಯ ಪ್ರಕಾರ ಆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ ನೋಡಿ ಉಪರಾಷ್ಟ್ರಪತಿಗಳು ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಏನು ಮಾಡ್ಬೋದು? ನಿರ್ಣಾಯಕ ಮತವನ್ನು ಹಾಕ್ಬೋದು. ಅದು ಪ್ರಮುಖವಾಗಿ ಗೊತ್ತಿರಲಿ. ಮತ್ತು ಈ ಟೈಮಲ್ಲಿ ಯಾವಾಗ ನೋಡಿ, ಯಾವಾಗ ರಾಜ್ಯಸಭೆಯ ಅಧ್ಯಕ್ಷತೆ ಉಪರಾಷ್ಟ್ರಪತಿ ವಹಿಸ್ಕೊಳ್ತಾರೋ ಆ ಟೈಮಲ್ಲಿ ಎಲ್ಲ ರಾಜ್ಯಸಭೆಯ ಉಪಸ್ಪೀಕರ್ ಇರ್ತಾರೆ ನೋಡಿ, ಅಥವಾ ಉಪಸಭಾಪತಿ ಇರ್ತಾರೆ, ಅವರು ಸಾಮಾನ್ಯ ಸದಸ್ಯನಂತಲೇ ಇರ್ತಾರೆ. ಅವರಿಗೆ ಯಾವುದೇ ರೈಟ್ಸ್ ಇರಲ್ಲ. ಅವರು ಸಹ ಮತ ಹಾಕ್ಬೋದು, ಎಲ್ಲ ಕೆಲಸ ಅವರು ಮಾಡ್ತಾರೆ. ಅಂದರೆ ಅವರು ಮತ ಹಾಕ್ಬೋದು, ಚರ್ಚೆ ಮಾಡ್ಬೋದು, ಎಲ್ಲ ಮಾಡ್ತಾರೆ. ಯಾವಾಗ ಉಪರಾಷ್ಟ್ರಪತಿ ಇರಲ್ಲ, ಯಾವಾಗ ಈ ಉಪರಾಷ್ಟ್ರಪತಿಯವರ ಬದಲು ಆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ, ಆಗ ಅವರಿಗೆ ಇದೆಲ್ಲ ರೈಟ್ಸ್ ಇರುವಂಥದ್ದು. ಬಿಟ್ಟರೆ ಬೇರೆ ಎಲ್ಲ ಟೈಮಲ್ಲಿ ಅವರು ಮಾಮೂಲಿ ಸದಸ್ಯನಾಗಿ ಸಹ ಇರ್ತಾರೆ. ಈಗ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಸ್ಪೀಕರ್ ಸಹ ಇದ್ದಾರೆ
ಮತ್ತು ಉಪ ಸ್ಪೀಕರ್ ಸಹ ಇದ್ದಾರೆ. ಸ್ಪೀಕರ್ ಇಲ್ಲದಿದ್ದಾಗ ಮಾತ್ರ ಉಪ ಸ್ಪೀಕರ್ ಅವರು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ಬಿಟ್ಟರೆ ಸ್ಪೀಕರ್ ಇರುವಾಗ ಈ ಉಪ ಸ್ಪೀಕರ್ ಯಾರು ಇರ್ತಾರೆ ನೋಡಿ, ಅವರು ಸಾಮಾನ್ಯ ಸದಸ್ಯನಂತೆ ಸದಸ್ಯರಂತಲೇ ಇರ್ತಾರೆ. ಬಟ್ ಅಲ್ಲಿ ರಾಜ್ಯಸಭೆಯಲ್ಲಿ ವಿಶೇಷತೆ ಏನು, ಅಲ್ಲಿ ರಾಜ್ಯಸಭೆಯ ಅಧ್ಯಕ್ಷ ಯಾರು, ಉಪರಾಷ್ಟ್ರಪತಿ. ಅವರೇನಾಗಿರಲ್ಲ, ರಾಜ್ಯಸಭಾ ಸದಸ್ಯನಲ್ಲ, ಲೋಕಸಭಾ ಸದಸ್ಯನಲ್ಲ. ಬಟ್ ರಾಜ್ಯಸಭೆಯ ಉಪಸಭಾಪತಿ ಏನು, ಆ ರಾಜ್ಯಸಭೆಯ ಕಂಪಲ್ಸರಿ ಏನಾಗಿರಬೇಕು, ಸದಸ್ಯನಾಗಿರಬೇಕು. ಅದು 12 ಮಂದಿ ಸಹ ರಾಷ್ಟ್ರಪತಿಯಿಂದ ನೇರವಾಗಿ ಆಯ್ಕೆ ಆಗ್ತಾರೆ ನೋಡಿ, ಅವರು ಸಹ ಆ ಒಂದು ಉಪಸಭಾಪತಿಯನ್ನು ಅಲಂಕರಿಸ್ಬೋದು. ಇನ್ನು ಲೋಕಸಭೆ ಸ್ಪೀಕರ್ಗೆ ಹೋಲಿಸಿದರೆ ಮಿತಿಗಳು ನಾನು ಆಗ ಹೇಳಿದೆ. ಇವರ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಲೋಕಸಭೆ ಸ್ಪೀಕರ್ 6ನೇ ಪ್ಲೇಸಲ್ಲಿದ್ದಾರೆ, ಉಪರಾಷ್ಟ್ರಪತಿಗಳು 2ನೇ ಪ್ಲೇಸಲ್ಲಿದ್ದಾರೆ. ಇವರಿಗೆ 2.5 ಲಕ್ಷ ಸ್ಯಾಲರಿ, ಇವರಿಗೆ 4 ಲಕ್ಷ ಸ್ಯಾಲರಿ. ಇದು ಹುದ್ದೆ ಅಂತ ಬಂದರೆ ಅತಿ ದೊಡ್ಡ ಹುದ್ದೆ ಯಾವುದಂದರೆ ಉಪರಾಷ್ಟ್ರಪತಿ ಹುದ್ದೆ ಅಥವಾ ರಾಜ್ಯಸಭಾ ಸ್ಪೀಕರ್ ಹುದ್ದೆ, ದೊಡ್ಡ ಹುದ್ದೆ. ಬಟ್ ಅಧಿಕಾರ ಅಂತ ಬಂದರೆ ಇಲ್ಲಿ ನೋಡಿ, ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆ ವಹಿಸುವ ಹಾಗೂ ಯಾವುದೇ ಮಸೂದೆಯನ್ನು ಮೊದಲು ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆ ವಹಿಸುವಂತಹ ಅಧಿಕಾರ ಯಾರಿಗಿರುವಂಥದ್ದು ನಾನು ಆಗಾಗ ಹೇಳ್ತಾ ಬರ್ತಿದ್ದೀನಿ. ಲೋಕಸಭಾ ಸ್ಪೀಕರ್ ಅವರಿಗೆ ಮಾತ್ರ ಇರುವಂಥದ್ದು, ರಾಜ್ಯಸಭಾ ಸ್ಪೀಕರಿಗೆ ಇಲ್ಲ. ಇದೊಂದು ಗೊತ್ತಿರಲಿ. ಇನ್ನೊಂದು, ಯಾವುದೇ ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆಯಾಗಿ ಪ್ರಮಾಣೀಕರಿಸುವ ಅಧಿಕಾರವಿರುವುದು ಅದು ಲೋಕಸಭೆ ಅಧ್ಯಕ್ಷರಿಗೆ ಮಾತ್ರ. ಅಂದರೆ ಫೈನಾನ್ಷಿಯಲ್ ಬಿಲ್ಲನ್ನು ಅದು ಫೈನಾನ್ಷಿಯಲ್ ಬಿಲ್ ಹೌದಾ ಅಥವಾ ಇಲ್ವಾ ಅಂತ ಅದನ್ನು ಡಿಸೈಡ್ ಮಾಡುವವರು ಯಾರಂದರೆ ಅದು ಲೋಕಸಭಾ ಸ್ಪೀಕರ್. ಅಲ್ಲಿ 1% ಸಹ ಏನಿರಲ್ಲ, ಅಂದರೆ ರಾಜ್ಯಸಭಾ ಅಧ್ಯಕ್ಷರಿಗೆ ಆಗಿರ್ಬೋದು, ರಾಜ್ಯಸಭಾ ಸದಸ್ಯರಿಗೆ ಅಧಿಕಾರ ಇರಲ್ಲ. ಕಂಪ್ಲೀಟಾಗಿ ಹಣಕಾಸಿನ ಮಸೂದೆ ಅಥವಾ ಫೈನಾನ್ಷಿಯಲ್ ಬಿಲ್ಲನ್ನು ಅದು ಆ ಒಂದು ಮಸೂದೆ ಹಣಕಾಸಿನ ಮಸೂದೆ ಹೌದಾ ಅಥವಾ ಅಲ್ವಾ ಅಂತ ಏನು ಮಾಡೋದು ಡಿಸೈಡ್ ಮಾಡುವವರು ಯಾರಂದರೆ ಲೋಕಸಭೆಯ ಸ್ಪೀಕರ್ ಅಂತ. ಇದು ತುಂಬ ಇಂಪಾರ್ಟೆಂಟ್. ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಏನು, ಸಂಸತ್ತಿನ ಜಂಟಿ ಅಧಿವೇಶನ ಇದು ಯಾರು, ಲೋಕಸಭೆ ಸ್ಪೀಕರ್. ಅದಾದಮೇಲೆ ಮಸೂದೆಯನ್ನು ಹಣಕಾಸಿನ ಮಸೂದೆಯಾಗಿ ಪ್ರಮಾಣಿಸುವ ಅಧಿಕಾರ ಇರುವುದು ಯಾರಿಗೆ, ಲೋಕಸಭಾ ಸ್ಪೀಕರ್ ಅವರಿಗೆ ಮಾತ್ರ. ಅದು ಯಾರಿಗಿಲ್ಲ ಅಂದರೆ ರಾಜ್ಯಸಭಾ ಸ್ಪೀಕರ್ ಅವರಿಗೆ ಇಲ್ಲ. ಹಾಗೆ ಹೇಳಿದೆ ಮತ್ತೊಮ್ಮೆ, ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಇದು ನಾನು ಹಾಗೆ ಹೇಳಿಲ್ಲ ನೋಡಿ, ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಸಭಾಪತಿಗಳ ಕರ್ತವ್ಯಗಳನ್ನು ನಿರ್ವಹಿಸುವಂತಿಲ್ಲ. ಆಗ ರಾಜ್ಯಸಭೆಯ ಉಪಸಭಾಪತಿ ಅಥವಾ ರಾಜ್ಯಸಭೆಯ ಉಪಸಭಾಪತಿ ಹುದ್ದೆ ಖಾಲಿ ಇದ್ದರೆ ರಾಷ್ಟ್ರಪತಿಗಳು ನೇಮಿಸಿದ ರಾಜ್ಯಸಭಾ ಸಭಾಪತಿ ಕಾರ್ಯನಿರ್ವಹಿಸುತ್ತಾರೆ. ಅಂದರೆ ಏನು, ಈಗ ಎ ಅನ್ನುವಂಥ ಒಬ್ಬ ಉಪರಾಷ್ಟ್ರಪತಿ ಇದ್ದಾನೆ, ಅವನು ಏನಾಗಿರ್ತಾನೆ, ರಾಜ್ಯಸಭೆ ಅಧ್ಯಕ್ಷನಾಗಿರ್ತಾನೆ. ಈಗ ಇಲ್ಲಿ ಬಿ ಅನ್ನುವಂಥ ಒಬ್ಬ ರಾಷ್ಟ್ರಪತಿ ಇರ್ತಾನೆ, ಈ ರಾಷ್ಟ್ರಪತಿ ನಿಧನ ಆಗ್ತಾನೆ, ಅಂದರೆ ಅವನು ರಾಜೀನಾಮೆ ಕೊಡ್ತಾನೆ. ಈಗ ಎ ಅನ್ನುವಂಥ ಒಬ್ಬ ಉಪರಾಷ್ಟ್ರಪತಿ ಎಲ್ಲಿಗೆ ಬಂದಾಯಿತು, ಈಗ ಈ ಬಿ ಅನ್ನುವಂಥ ಒಬ್ಬ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟ, ಅವನ ಪ್ಲೇಸಿಗೆ ಬಂದಾಯಿತು ಯಾರು, ಎ ಅನ್ನುವಂಥ ಒಬ್ಬ ಉಪರಾಷ್ಟ್ರಪತಿ. ಈಗ ಈ ಉಪರಾಷ್ಟ್ರಪತಿ ಏನಾದರೂ ಈಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರುವಂಥ ಸಮಯದಲ್ಲಿ ಇದೇ ಒಂದು ಒಬ್ಬ ಎ ಅನ್ನುವಂಥ ಒಬ್ಬ ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳುವಂತಿಲ್ಲ, ಎರಡು ಕೆಲಸ ಮಾಡುವಂತಿಲ್ಲ. ಹೌದು, ಉಪರಾಷ್ಟ್ರಪತಿ ಇರ್ಬೋದು ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳುವಂಥದ್ದು, ಬಟ್ ಈಗ ಆ ವ್ಯಕ್ತಿ ಏನು ಮಾಡ್ತಿಲ್ಲ, ಉಪರಾಷ್ಟ್ರಪತಿ ಖಾಲಿ ಉಂಟು, ಉಪರಾಷ್ಟ್ರಪತಿ ಹುದ್ದೆ ಏನೇನು ಮಾಡ್ತಿಲ್ಲ, ಅವನು ನಿರ್ವಹಿಸ್ತಿಲ್ಲ. ಅವನು ಯಾವ ಹುದ್ದೆ ನಿರ್ವಹಿಸ್ತಿದ್ದಾನೆ, ಅಲ್ಲಿ ರಾಷ್ಟ್ರಪತಿಗಳ ಹುದ್ದೆ ಖಾಲಿ ಉಂಟು ನೋಡಿ, ಅದಕ್ಕಾಗಿ ರಾಷ್ಟ್ರಪತಿ ಹುದ್ದೆಯನ್ನು ಮಾಡ್ತಾ ಇದ್ದಾನೆ. ಬಿಟ್ಟರೆ ಇದು ಖಾಲಿ ಉಂಟು. ಆ ಒಂದು ಟೈಮಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ, ರಾಜ್ಯಸಭೆಯ ಉಪಸಭಾಪತಿ. ಒಂದು ವೇಳೆ ರಾಜ್ಯಸಭೆಯ ಉಪಸಭಾಪತಿ ಇಲ್ಲದಿದ್ದರೆ ಅಲ್ಲಿರುವ ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರನ್ನು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಇದು ಸಹ ಒಂದು ಗೊತ್ತಿರಲಿ. ಇನ್ನು 65ನೇ ವಿಧಿ ಏನು ಹೇಳ್ತದೆ ಅಂದರೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗೆ ಕಾರ್ಯ ಮಾಡ್ತದೆ. ಇದು ವಿಧಿ ಗೊತ್ತಿರಲಿ. 65ನೇ ವಿಧಿ ಏನು ಹೇಳ್ತದೆ, ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಹಂಗಾಮಿ ರಾಷ್ಟ್ರಪತಿಗಳು ಕೆಲಸ ಮಾಡ್ತಾರೆ. ಯಾವಾಗ ಮಾಡ್ತಾರೆ, ಆಗ ನಾನು ಹೇಳ್ತೀನಲ್ವ, ರಾಷ್ಟ್ರಪತಿಗಳು ರಾಜೀನಾಮೆ ನೀಡಿದರೆ, ಪದಚ್ಯುತಿಗೊಂಡರೆ, ನಿಧನವಾದರೆ, ಇಂತಹ ಕಾರಣಗಳಿಂದ ರಾಷ್ಟ್ರಪತಿಗಳ ಹುದ್ದೆ ತೆರವಾದಾಗ ಹೊಸ ರಾಷ್ಟ್ರಪತಿಗಳು
ಚುನಾಯಿತರಾಗಿ ಅಧಿಕಾರ ಸ್ವೀಕಾರ ಮಾಡುವವರೆಗೂ ಸಂವಿಧಾನದ 65ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಗಿಂದ ನಾನು ಹೇಳ್ತಿದ್ದೀನಿ, ಯಾವಾಗ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗ್ತದೋ ಆಗ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಉಪರಾಷ್ಟ್ರಪತಿಯವರು ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂದರೆ ಅವರ ಕಾರ್ಯವನ್ನು ಮಾಡ್ತಾರೆ. ಆ ಟೈಮಲ್ಲಿ ರಾಷ್ಟ್ರಪತಿಗಿದ್ದಂಥ ಎಲ್ಲ ಸೌಲಭ್ಯ, ಸ್ಯಾಲರಿ ಎಲ್ಲ ಯಾರಿಗೆ ಸಿಗ್ತದೆ ಅಂದರೆ ಉಪರಾಷ್ಟ್ರಪತಿಗೆ ಸಿಗ್ತದೆ. 6 ತಿಂಗಳು ಏನು ಮಾಡ್ಬೋದು, ಅವರು ರಾಷ್ಟ್ರಪತಿಗಳ ಹುದ್ದೆಯನ್ನು ಮಾಡ್ಬೋದು. 6 ತಿಂಗಳ ಮೊದಲು ಅವರು 6 ತಿಂಗಳ ಒಳಗಡೆ ಏನು ಮಾಡಬೇಕು, ಹೊಸ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕು. ಅದೇ ಅಮೇರಿಕದಲ್ಲಂತ ಬಂದರೆ, ಅಮೇರಿಕದಲ್ಲಿ ಈಗ 4 ವರ್ಷ ಇರುವಂಥದ್ದು ರಾಷ್ಟ್ರಪತಿಯ ಅಧಿಕಾರ. 2ನೇ ವರ್ಷಕ್ಕೆ ರಾಷ್ಟ್ರಪತಿ ಏನಾದರೂ ಮರಣ ಹೊಂದಿದರೆ ಆ 2 ವರ್ಷ ಕಂಪ್ಲೀಟ್ ಯಾರು ಅಧಿಕಾರ ಮಾಡ್ಬೋದು ಅಂದರೆ ಉಪರಾಷ್ಟ್ರಪತಿ ಮಾಡ್ಬೋದು. ಗರಿಷ್ಠ 6 ತಿಂಗಳ ಕಾಲ ಮಾತ್ರ ಹಂಗಾಮಿ ರಾಷ್ಟ್ರಪತಿ ಕಾರ್ಯನಿರ್ವಹಿಸುತ್ತಾರೆ. 6 ತಿಂಗಳ ಒಳಗಡೆ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಸಬೇಕು. ನಾನು ಆಗಾಗ ಹೇಳ್ತೀನಿ, 6 ತಿಂಗಳು ಮಾತ್ರ ಏನು ಮಾಡ್ತಾರೆ ಅಂದರೆ ಹಂಗಾಮಿ ರಾಷ್ಟ್ರಪತಿ ಕಾರ್ಯನಿರ್ವಹಿಸ್ತಾರೆ. 6 ತಿಂಗಳ ಒಳಗಡೆ ಏನು ಮಾಡಬೇಕು, ಅವರು ರಾಷ್ಟ್ರಪತಿಗಳಾಗಿ ಚುನಾಯಿಸ್ತಾರೆ. ಉದಾಹರಣೆ ಏನಾದರೂ ಆ ರೀತಿ ಉಂಟಾ? ಆ ರೀತಿ ಆದದ್ದು ಏನಾದರೂ ಉಂಟಾ ಅಂದರೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಏನಾದರೂ ಉದಾಹರಣೆ ಉಂಟು ನೋಡುವ. ಡಾಕ್ಟರ್ ಜಾಕಿರ್ ಹುಸೇನ್ ಮತ್ತು ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿಗಳಾಗಿ ಹುದ್ದೆಯಲ್ಲಿದ್ದಾಗಲೇ ನಿಧನರಾದಾಗ, ಡಾಕ್ಟರ್ ಜಾಕಿರ್ ಹುಸೇನ್ ಮತ್ತು ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿಗಳ ಹುದ್ದೆಯಲ್ಲಿದ್ದಾಗಲೇ ನಿಧನರಾದಾಗ ಉಪರಾಷ್ಟ್ರಪತಿಯಾಗಿದ್ದ ವಿ ಗಿರಿ ಮತ್ತು ಬಿ.ಡಿ. ಜರ್ತಿ ಅವರು ಅನುಕ್ರಮವಾಗಿ ಹಂಗಾಮಿ ರಾಷ್ಟ್ರಪತಿಗಳಿಗೆ ಕಾರ್ಯನಿರ್ವಹಿಸಿದರು. ನೋಡಿ, ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಏನಾಗಿದ್ದರು, ರಾಷ್ಟ್ರಪತಿಗಳಾಗಿದ್ದರು. ಅವರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರಣ ಆಗ್ತದೆ. ಈ ಟೈಮಲ್ಲಿ ಯಾರು ಬರಬೇಕು, ಉಪರಾಷ್ಟ್ರಪತಿಗಳು ಬರಬೇಕು. ಯಾರು ಬಂದರು ಆ ಟೈಮಲ್ಲಿ? ವಿ ಗಿರಿ ಅವರು ಬಂದರು. ಇನ್ನು ಫಕ್ರುದ್ದೀನ್ ಅಲಿ ಅಹಮದ್ ರಾಷ್ಟ್ರಪತಿ ಅವರು ಇದ್ದಂಥ ಟೈಮಲ್ಲಿ ಅವರು ಸಹ ಏನಾಗ್ತಾರೆ ಅಂದರೆ ಮರಣ ಹೊಂದ್ತಾರೆ. ಆ ಟೈಮಲ್ಲಿ ಯಾರು ಬಂದರು? ಈಗ ಡಾಕ್ಟರ್ ಜಾಕಿರ್ ಹುಸೇನ್ ಅವರ ಪ್ಲೇಸಲ್ಲಿ ವಿ ಗಿರಿ ಬಂದರು. ಇವರ ಪ್ಲೇಸಲ್ಲಿ ಬಿ.ಡಿ. ಜರ್ತಿ ಅವರು ಬಂದರು. ಈ ರೀತಿ 2 ಸಲ ಆಗಿದೆ, ಮತ್ತು ಎಲ್ಲಿ ಸಹ ಆಗಲಿಲ್ಲ. ಇನ್ನು ಆಗ ನಾನು ಹೇಳಿದೆ, ಅನಿಶ್ಚಿತ ಸಂದರ್ಭದಲ್ಲಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಕೆಲವೊಂದು 70ನೇ ವಿಧಿಯ ಪ್ರಕಾರ ಆಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಅನಿಶ್ಚಿತ ಟೈಮ್ ಯಾವುದಂತ ಡಿಸೈಡ್ ಮಾಡುವವರು ಯಾರು? ಸಂಸತ್ತು. ನೋಡಿ, ರಾಷ್ಟ್ರಪತಿಗಳು ತಮ್ಮ ಕರ್ತವ್ಯಕ್ಕೆ ಗೈರು ಹಾಜರಾದರೆ ಕೆಲವು ಸಂದರ್ಭಗಳಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಪರವಾಗಿ ಅಧಿಕಾರವನ್ನು ಚಲಾಯಿಸಲು ಅವಕಾಶವಿದೆ. ಈಗ ಇವತ್ತು ಅನ್ನುವಂಥ ಒಬ್ಬ ರಾಷ್ಟ್ರಪತಿ ಗೈರು ಹಾಜರಿ ಅಂದರೆ ಬರಲಿಲ್ಲ, ಎಲ್ಲಿಗಾದರೂ ಹೋಗಿದ್ದಾನೆ. ಬಟ್ ಇವತ್ತು ಕಡ್ಡಾಯವಾಗಿ ಯಾರು ಇರಬೇಕಿತ್ತು? ರಾಷ್ಟ್ರಪತಿ ಇರಬೇಕಿತ್ತು. ಯಾಕೆಂದರೆ ಒಂದು ಮಸೂದೆಗೆ ಇವತ್ತು ಏನಾಗಬೇಕು, ಸಿಗ್ನೇಚರ್ ಹಾಕಬೇಕಿತ್ತು. ಆಗ ಏನು ಮಾಡ್ತಾರೆ? ಸಂಸತ್ ಹೇಳ್ತದೆ. ಏನಂತ ಹೇಳ್ತದೆ? ಉಪರಾಷ್ಟ್ರಪತಿಯವರಿಗೆ ನೀವೇನು ಮಾಡಬೇಕು, ಇವತ್ತೊಂದು ದಿನ ಏನು ಮಾಡಬೇಕು, ರಾಷ್ಟ್ರಪತಿಯವರು ಗೈರು ಹಾಜರಾಗಿದ್ದಾರೆ, ನೀವೇನು ಮಾಡಬೇಕು, ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕಂತ ಸಂಸತ್ತು ಹೇಳ್ತದೆ. ಅದನ್ನೇ ನಾವೇನಂತ ಕರಿತೀವಿ? ಅನಿಶ್ಚಿತ ಸಂದರ್ಭ ಅಂತ ಕರಿತೀವಿ. ಆದರೆ ಅಂತಹ ಅನಿಶ್ಚಿತ ಸಂದರ್ಭಗಳು ಯಾವುವು ಎಂಬ ಕುರಿತು ಕಾಯ್ದೆ ರಚಿಸುವ ಅಧಿಕಾರ ಯಾರಿಗುಂಟು? ಸಂಸತ್ತಿಗೆ ಮಾತ್ರ ಉಂಟಂತ ಗೊತ್ತಿರಲಿ. ಉದಾಹರಣೆ ನೋಡಿ, ಏನಾದರೂ ಉಂಟಾ ಉದಾಹರಣೆ ಈ ರೀತಿ ಆಗಿರುವಂಥದ್ದು? ನೋಡಿ, 1960ರ ಜೂನ್ನಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು 15 ದಿನಗಳ ಕಾಲ ಸೋವಿಯತ್ ರಷ್ಯಾ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ 1961ರಲ್ಲಿ ಅವರ ಅನಾರೋಗ್ಯದ ಕಾರಣ 2 ಸಲ, ಒಮ್ಮೆ ಅವರು 15 ದಿನ ಏನು ಮಾಡಿದ್ರು, ರಷ್ಯಾಕ್ಕೆ ಪ್ರವಾಸ ಹೋಗಿದ್ರು. ಮತ್ತು 1961ರಲ್ಲಿ ಅನಾರೋಗ್ಯ ಇತ್ತು. ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿಯವರು. ಈ ಟೈಮಲ್ಲಿ ನಮ್ಮ ಭಾರತ ದೇಶದ ಮೊದಲ ಉಪರಾಷ್ಟ್ರಪತಿ ಯಾರಾಗಿದ್ದರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಏನು ಮಾಡಿದರು ಅಂದರೆ ರಾಷ್ಟ್ರಪತಿಗಳ ಪರವಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಅಂದರೆ ಇಲ್ಲಿ ಅನಿಶ್ಚಿತ ಟೈಮಲ್ಲಿ ಕಾರ್ಯನಿರ್ವಹಿಸಿದಂಥ ರಾಷ್ಟ್ರಪತಿ ಯಾರಂತ ಬಂದರೆ, ಉಪರಾಷ್ಟ್ರಪತಿ ಯಾರಂತ ಬಂದರೆ ಅದು ಸರ್ವಪಲ್ಲಿ ರಾಧಾಕೃಷ್ಣನ್. ಯಾವಾಗ? 2 ಟೈಮ್. ಒಂದು ಬಾಬು ರಾಜೇಂದ್ರ ಪ್ರಸಾದ್ ಅವರು ರಷ್ಯಾ ಪ್ರವಾಸ ಕೈಗೊಂಡಾಗ, ಇನ್ನೊಂದು ಅವರ ಆರೋಗ್ಯ ಸರಿ ಇಲ್ಲದಿದ್ದಾಗ. ಇದೊಂದು ಗೊತ್ತಿರಲಿ. ಓಕೆ, ಕೊನೆಯದಾಗಿ
ಇಷ್ಟೆಲ್ಲ ಕಲಿತು ನಾವೇನು ಮಾಡ್ಕೊಳ್ಬೇಕು, ಭಾರತದ ಉಪರಾಷ್ಟ್ರಪತಿಗಳ ಪಟ್ಟಿ ಮತ್ತು 1952ರಿಂದ 25 ಯಾರೆಲ್ಲ ಉಪರಾಷ್ಟ್ರಪತಿಗಳಾಗಿದ್ದಾರೆ ಇದು ಕೆಲವೊಮ್ಮೆ ಆರ್ಡರ್ ಪ್ರಕಾರ ಕೇಳ್ಬೋದು. ನೋಡಿ, ಮೊದಲು ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಉಂಟು, ಈಗ ಜಗದೀಪ್ ಧನಕರ್ ಅಂತ ಉಂಟು. ಇದನ್ನು ನೀವೇನು ಮಾಡಿ ಅಂದರೆ ಕರೆಕ್ಟಾಗಿ ಒಂದು ನೋಡ್ಕೊಳ್ಳಿ. ಸರ್ವಪಲ್ಲಿ ರಾಧಾಕೃಷ್ಣನ್, 2ನೇವರು ಸಹ ಸರ್ವಪಲ್ಲಿ ರಾಧಾಕೃಷ್ಣನ್, 3ನೇವರು ಜಾಕೀರ್ ಹುಸೇನ್, 4ನೇವರು ವಿ ಗಿರಿ, 5ನೇವರು ಗೋಪಾಲ ಸ್ವರೂಪ್, ಅದಾದಮೇಲೆ ಬಸವಣ್ಣ ದಾಸಪ್ಪ ಜತ್ತಿ. ಇವರೆಲ್ಲ ಏನಂದರೆ ಭಾರತದ ಉಪರಾಷ್ಟ್ರಪತಿಗಳ ಪಟ್ಟಿ 1952ರಿಂದ 2025 ಇಷ್ಟು ಮಂದಿ ಏನಾಗಿದ್ದಾರೆ ಅಂದರೆ ಉಪರಾಷ್ಟ್ರಪತಿ. ಈಗ ಜಗದೀಪ್ ಧನಕರ್ ಅವರು ಎಷ್ಟನೇ ಉಪರಾಷ್ಟ್ರಪತಿ ಇಲ್ಲಿ ನೋಡಿ, 11 ಆಗಸ್ಟ್ 2011, ಆಗ ನಾನು ಹೇಳಿಲ್ಲ, 11 ಆಗಸ್ಟು 2022ರಲ್ಲಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಜುಲೈ 21 ಜುಲೈಯಲ್ಲಿ 2025ರಲ್ಲಿ ಏನು ಮಾಡ್ತಾರೆ ಅಂದರೆ ರಾಜೀನಾಮೆ ಕೊಡ್ತಾರೆ. ಕಡಿಮೆ ಅಂದರೆ 3, 4, 5 ಒಂದು 3 ವರ್ಷ ಮಾತ್ರ ಏನು ಮಾಡಿದ್ದಾರೆ ಅಂದರೆ ಅಧಿಕಾರಾವಧಿಯಲ್ಲಿ ಇದ್ದರು, ಬಿಟ್ಟರೆ ಪೂರ್ತಿಯಾಗಿ ಅಧಿಕಾರದಲ್ಲಿ ಇರಲಿಲ್ಲ. ಇದಕ್ಕಿಂತ ಮೊದಲು ಯಾರಿದ್ರು? ವೆಂಕಯ್ಯ ನಾಯ್ಡು, ಇದು ಸಹ ಗೊತ್ತಿರಲಿ, ವೆಂಕಯ್ಯ ನಾಯ್ಡು. ಅದಾದಮೇಲೆ 14ನೇ ಉಪರಾಷ್ಟ್ರಪತಿ ಯಾರಂದರೆ ಅದು ಮಹಮ್ಮದ್. ಇಲ್ಲಿ ನಿಮಗೆ ಇಲ್ಲಿ 16 ಅಂತ ಉಂಟು, ನಾನು ಆಗ 14 ಅಂತ ಹೇಳಿದೆ. ಅಲ್ಲಿ ಮತ್ತೆ ನಿಮಗೆ ಯಾಕೆ ಆ ರೀತಿ ಉಂಟಂತ ಬಂದರೆ ಅದಕ್ಕೆ ಸಹ ಉಂಟು, ಕೆಲವರಲ್ಲಿ ಅವಿರೋಧವಾಗಿ ಆಯ್ಕೆಯಾದವರು ಅಂತ ಇದ್ದಾರಲ್ವ, ಆ ಒಂದು ಇದರಿಂದ. ಓಕೆ ನೋಡಿ ಸರ್, ಅಂದರೆ ಏನು ಆ ರೀತಿ ಅಂತಲ್ಲ, ಇಲ್ಲಿ ಕೆಲವರು ಏನಾಗಿದ್ದಾರೆ 2 ಸಲ ಆಗಿದ್ದಾರೆ ನೋಡಿ. ಅಂದರೆ ಈಗ ಭಾರತದಲ್ಲಿ ಇರುವಂಥದ್ದು ಉಪರಾಷ್ಟ್ರಪತಿಗಳು, ಈಗ ಜಗದೀಪ್ ಧನಕರ್ ಎಷ್ಟನೇ ಉಪರಾಷ್ಟ್ರಪತಿ ಅಂತ ಬಂದರೆ 14ನೇ ಉಪರಾಷ್ಟ್ರಪತಿ, 16ನೇ ಉಪರಾಷ್ಟ್ರಪತಿ, 16ನೇ ಉಪರಾಷ್ಟ್ರಪತಿ ಅಂತ ಹೇಳ್ಬೋದು. ಅದು ಎಷ್ಟನೇ ಉಪರಾಷ್ಟ್ರ ಅಂತ ಬಂದರೆ 14 ಅಂತ ಬರ್ತದೆ. ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಒಂದಾಯಿತು, ಈ ರೀತಿ ಆ ರೀತಿ ಅದು ಕೌಂಟ್ ಬರ್ತದೆ. ಎಷ್ಟನೇ ಉಪರಾಷ್ಟ್ರಪತಿ ಅಂತ ಬಂದರೆ 14ನೇ ಇವರು ಒಂದನೇ ನೋಡಿ, ಇವರು 1, 2 ಸಹ ಒಂದಾಗ್ತದೆ. ಮತ್ತು ಇಲ್ಲಿ ಯಾರಾದರೂ 2 ಸಲ ಆದವರು ಇದ್ದಾರೆ ಅಂತ ಒಮ್ಮೆ ನೋಡಿ, ಯಾರಿಲ್ಲ, ಅದೇ ಕರೆಕ್ಟ್ ಆಗ್ತದೆ ನೋಡಿ, ಮ್ಯಾಚ್ ಆಗ್ತದೆ. ಆಗ ಎಷ್ಟನೇ ಅಂತ ಒಮ್ಮೆ ನೋಡ್ಕೊಳ್ಳಿ ನೀವು. ಮೋಸ್ಟ್ಲಿ 14 ಅಂತ ನಾನು ನಿಮಗೆ ಕೊಟ್ಟಿದ್ದೆ, ಅದೇ ಸರಿ ಇರ್ಬೋದು, ಒಮ್ಮೆ ನೋಡ್ಕೊಳ್ಳಿ ಎಷ್ಟನೇ ಉಪರಾಷ್ಟ್ರಪತಿ ಅಂತ ಅವರೊಮ್ಮೆ ನೀವೇನು ಮಾಡಿ ಇದು ಮ್ಯಾಪ್ ನೋಡ್ಕೊಳ್ಳಿ. ಸೊ ಇದು ಇಷ್ಟು ಸತತ 2 ಗಂಟೆಗಳ ನಾನು ಕಂಪ್ಲೀಟಾಗಿ ಉಪರಾಷ್ಟ್ರಪತಿಗಳು ಮಾತ್ರ ಇಲ್ಲಿ ನೋಡಿದ್ದೀನಿ. ಬಟ್ ನಿಮಗೆ ರಾಜ್ಯಸಭಾ ಸ್ಪೀಕರ್ ಬಗ್ಗೆನೂ ಹೇಳಿದ್ದೀನಿ, ಲೋಕಸಭಾ ಸ್ಪೀಕರ್ ಬಗ್ಗೆನೂ ಹೇಳಿದ್ದೀನಿ, ಕಂಪ್ಲೀಟಾಗಿ ಎಲ್ಲ ಹೇಳಿದ್ದೀನಿ. ಸೊ ಇದನ್ನು ನೀವೇನು ಮಾಡಿ ಅಂದರೆ ಸರಿಯಾಗಿ ನೋಡಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದು ಡೇಟ್ ಸಹ ಗೊತ್ತಿರಲಿ, ಕೆಲವೊಂದು ಇದು ಆರ್ಡರ್ ಪ್ರಕಾರ ಕೇಳ್ತಾರೆ. ಈಗ ಇಲ್ಲಿ ನೋಡಿ ಅಂತ ಯಾರೆಲ್ಲ ನಾನು ಹೇಳಿದೆ ರಾಷ್ಟ್ರಪತಿಗಳಾದವರು, ಒಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಏನಾಗಿದ್ದಾರೆ ರಾಷ್ಟ್ರಪತಿಗಳಾಗಿದ್ದಾರೆ, ಜಾಕೀರ್ ಹುಸೇನ್ ಅವರು ರಾಷ್ಟ್ರಪತಿಗಳಾಗಿದ್ದಾರೆ, ವಿ ಗಿರಿ ಅವರು ರಾಷ್ಟ್ರಪತಿಗಳಾಗಿದ್ದಾರೆ. ಅದಾದಮೇಲೆ ರಾಮಸ್ವಾಮಿ, ಆಗ ನಾನು ಹೇಳಿದೆ ರಾಮಸ್ವಾಮಿ, ಇವರೆಲ್ಲ ಇದು ಡೇಟ್ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್. ಮತ್ತು ಇದು ಸಹ ಆರ್ಡರ್ ಪ್ರಕಾರ ಕೇಳ್ಬೋದು. ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿಗಳ ಆದವರು ಆರ್ಡರ್ ಪ್ರಕಾರ ಬರೀರಿ ಅಂತ ಬಂದರೆ ಯಾರು ಬರ್ತದೆ? ಮೊದಲು ಸರ್ವಪಲ್ಲಿ ರಾಧಾಕೃಷ್ಣನ್, ಅದಾದಮೇಲೆ ಜಾಕೀರ್ ಹುಸೇನ್, ಅದಾದಮೇಲೆ ವಿ ಗಿರಿ, ಅದಾದಮೇಲೆ ನಮ್ಮ ಇಲ್ಲಿ ರಾಮಸ್ವಾಮಿ ವೆಂಕಟರಾಮನ್, ಅದಾದಮೇಲೆ ಶಂಕರ್ ದಯಾಳ್ ಶರ್ಮಾ, ಅದಾದಮೇಲೆ ನೋಡಿ ಕೆ ಆರ್ ನಾರಾಯಣ್. ಅದಾದಮೇಲೆ ನೋಡಿ ಅಧಿಕಾರಾವಧಿಯಲ್ಲಿ ನಿಧನ ಹೊಂದಿದಂಥ ಉಪರಾಷ್ಟ್ರಪತಿ ನೋಡಿ ಕೃಷ್ಣಕಾಂತ್, 11ನೇ ಉಪರಾಷ್ಟ್ರಪತಿ ನೋಡಿ, ಇದು ಸಹ ಗೊತ್ತಿರಬೇಕು, 11ನೇ ಉಪರಾಷ್ಟ್ರಪತಿ ಅಂತ. ಅದಾದಮೇಲೆ ಯಾರು? ವೆಂಕಯ್ಯ ನಾಯ್ಡು, ಜಗದೀಪ್ ಧನಕರ್, ಇದೆಲ್ಲ ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಇಷ್ಟ ಆದರೆ ಏನು ಮಾಡಬೇಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.